ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಳ್ಳುವಂತಹ ಸತ್ಯವೇದ ವಾಕ್ಯ ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟದಾಗಿದೆ. ಆ ವಾಕ್ಯ ಏನು ಹೇಳುತ್ತದೆ ಎಂದರೆ, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ ಎಂಬುದಾಗಿ ಈ ವಾಕ್ಯ ಹೇಳುವಂಥದ್ದಾಗಿದೆ. ಈ 3 ಕಾರ್ಯ ಪ್ರತ್ಯೇಕ ಕಾರ್ಯಗಳಾಗಿ ಕಾಣಲ್ಪಟ್ಟಾಗಲೂ ಕೂಡ 3ರ ನಡುವೆ ಒಂದು ಲಿಂಕ್ ಇದೆ. ಏನ್ ಗೊತ್ತಾ? ಕರ್ತನಿಗೆ ನೀವು ಸೇವೆಯನ್ನ ಮಾಡುವಾಗ ನಿಮ್ಮ ಆತ್ಮದಲ್ಲಿ ನಿಮಗೆ ಪ್ರೇರೇಪಣೆಯಾಗುತ್ತದೆ. ಒಬ್ಬ ಮನುಷ್ಯನು ಕೆಲಸ ಮಾಡುವಾಗಲೇ ಆಸಕ್ತಿ ಉಂಟಾಗುತ್ತದೆ. ಸಾಧು ಸುಂದರ್ ಸಿಂಗ್ ತಮ್ಮ ಪುಸ್ತಕದಲ್ಲಿ ಒಂದು ಕಾರ್ಯವನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಹಿಮಾಲಯ ಪ್ರಾಂತ್ಯದಲ್ಲಿ ನೇಪಾಳದಂತಹ ಬಹಳ ಚಳಿ ಪ್ರದೇಶ, ಭಯಂಕರ ಹಿಮ ಬೀಳುವಂತಹ ಪ್ರಾಂತ್ಯಗಳಲ್ಲಿ ಜನಗಳು ಏನ್ ಮಾಡ್ತಾರೆ ಅಂದರೆ, ಪ್ರಯಾಣ ಮಾಡಬೇಕಾದ್ರೆ ವೇಗವಾಗಿ ನಡೀತಾರಂತೆ. ವೇಗವಾಗಿ ನಡೀತಾರೆ, ಭಾರವನ್ನ ಹೊರುತ್ತಾ ಹೋಗುತ್ತಾರೆ. ಕಾರಣವೇನೆಂದು ಕೇಳುವುದಾದರೆ, ವೇಗವಾಗಿ ಕೆಲಸ ಮಾಡುವಾಗ ಅಥವಾ ದೊಡ್ಡ ಭಾರವನ್ನ ಹೊರುತ್ತಾ ಹೋಗುವಾಗ ನಮ್ಮ ಶರೀರದಲ್ಲಿ ಒಂದು ಉಷ್ಣತೆ ಉಂಟಾಗುತ್ತದೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೋಡಿ, ಉಷ್ಣ ಉಂಟಾಗುತ್ತೆ. ಅಲ್ಲಿ ಬೆವರು ಸುರಿಸುವಷ್ಟು ಉಷ್ಣ ಬರಲಿಲ್ಲ ಅಂದ್ರೂ ಕೂಡ ಆ ಒಂದು ಚಳಿಯನ್ನ ಸಮಾಳಿಸುವಷ್ಟು ಒಂದು ಉಷ್ಣತೆ ಉಂಟಾಗುತ್ತೆ. ನಾನು ನೇಪಾಳ ಇರುವಂತಹ ಬಾರ್ಡರ್ ಪ್ರಾಂತ್ಯದಲ್ಲಿ ಕೆಲವು ದಿನಗಳು ಇದ್ದಾಗ ಒಂದು ಕಾರ್ಯವನ್ನು ಗಮನಿಸಿದೆ. ಅಲ್ಲಿ ನಿಜವಾಗಲೂ ಅವರು ಹೇಳಿದ ಹಾಗೆ ಇವತ್ತು ಕೂಡ ಜನಗಳು ವೇಗವಾಗಿ ನಡೆಯುತ್ತಾರೆ. ದೊಡ್ಡ ಭಾರವಾದ ಕಾರ್ಯವನ್ನು ಅವರು ತಮ್ಮ ಬೆನ್ನುಗಳ ಮೇಲೆ ಹೊತ್ತುಕೊಂಡು ನಡೆಯುತ್ತಾರೆ. ಕಾರಣ, ಚಳಿ ಬರುವಾಗ ಅಲ್ಲಿ ಚಳಿಯಾಗಿ ಅಥವಾ ಕುಳಿತುಕೊಳ್ಳುವುದಾದರೆ ಶರೀರದಲ್ಲಿರುವಂತಹ ಉಷ್ಣತೆ ಸ್ವಲ್ಪವಾಗಿ ಕಡಿಮೆಯಾಗಿ ಮರಣ ಕೂಡ ಸಂಭವಿಸಬಹುದಂತೆ. ಆದ್ದರಿಂದ ಏನ್ ಮಾಡ್ತಾರೆ ಅಂದರೆ, ಭಾರವಾದ ಕೆಲಸಗಳನ್ನ ಮಾಡುವವರಾಗಿದ್ದಾರೆ, ವೇಗವಾಗಿ ಮಾಡ್ತಾರೆ. ಹಾಗಾದರೆ ಸೇವೆ ಮಾಡುವಾಗ ಅದೇ ರೀತಿಯಾಗಿ ಆತ್ಮದಲ್ಲಿ ಒಂದು ಉಷ್ಣತೆ ಉಂಟಾಗಬೇಕು. ದೇವರ ವಾಕ್ಯವನ್ನ ಮತ್ತೊಬ್ಬರಿಗೆ ಹೇಳಬೇಕಾದ್ರೆ, ಕರ್ತನ ಸೇವೆಯನ್ನ ಮಾಡುವಾಗ ನಾವು ಕೂಡ ಬಹಳ ಕಾರ್ಯಗಳನ್ನು ಕಲಿಯುವವರಾಗಿದ್ದೇವೆ. ನಾನು ನಿಮಗೆ ಪ್ರತಿ ವಾರ ದೇವರ ವಾಕ್ಯವನ್ನು ಪ್ರಸಂಗ ಮಾಡುವುದರಿಂದ ನಾನು ದಿನವೂ ಕುಳಿತು ದೇವರ ವಾಕ್ಯವನ್ನು ಓದಿ, ಇವತ್ತು ನಾವು ಮಾತಾಡುವಂತಹ ವಾಕ್ಯ ಏನೆನ್ನುವುದರ ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಆ ರೀತಿ ಧ್ಯಾನ ಮಾಡುವಾಗ ಆ ವಾಕ್ಯ ನನಗೆ ಮೊದಲು ಪ್ರಯೋಜನವನ್ನು ಉಂಟು ಮಾಡುತ್ತದೆ. ನನ್ನ ಆತ್ಮದಲ್ಲಿ ಒಂದು ಉಷ್ಣತೆಯನ್ನು ಉಂಟು ಮಾಡುತ್ತದೆ. ಕೆಲವು ಸೇವಕರು ಹಲವು ಕಡೆ ಸೇವೆಯನ್ನು ಮಾಡುತ್ತಾ ಕರ್ತನ ವಾಕ್ಯವನ್ನ ಧ್ಯಾನ ಮಾಡುತ್ತಾ ಅವರನ್ನ ಆತ್ಮದಲ್ಲಿ ನೋಡುವುದಾದರೆ ಒಳ್ಳೆ ಆಸಕ್ತಿ ಉಳ್ಳವರಾಗಿ ಅವರಿರುತ್ತಾರೆ. ಹಾಗಾದರೆ ಸೇವೆ ಮಾಡುವುದರಿಂದ, ಕರ್ತನಿಗೆ ಸೇವೆ ಮಾಡುವುದರಿಂದ ಆತ್ಮಿಕವಾಗಿರುವಂತಹ ಒಂದು ಉಷ್ಣತೆ ನಮ್ಮಲ್ಲಿ ಉಂಟಾಗುತ್ತದೆ ಎನ್ನುವಂಥದ್ದು ಅಲ್ಲಗಳೆಲಾಗದಿರುವಂತಹ ಒಂದು ಸತ್ಯ. ಆ ಒಂದು ಉಷ್ಣತೆ ಉಂಟಾಗದಿರಬೇಕೆಂದರೆ ಸುಮ್ಮನೆ ಮಲಗಿರಬೇಕು. ಕೈಗಳನ್ನು ಸುಮ್ಮನೆ ಇಟ್ಕೊಂಡಿದ್ದರೆ ಆ ಉಷ್ಣತೆ ಉಂಟಾಗುವುದಿಲ್ಲ. ಹಾಗಾಗಿ ದೇವರಿಗೆ ಸೇವೆ ಮಾಡುವಾಗ ಉಷ್ಣತೆ ಉಂಟಾಗುತ್ತದೆ. ಇನ್ನೊಂದು ನೋಡಿ, ಆಲಸ್ಯಗಾರರಾಗಿರದೆ ಜಾಗೃತಿ ಉಳ್ಳವರಾಗಿರಿ. ಸೇವೆ ಮಾಡಬೇಕು, ಇಲ್ಲೋಗ್ಬೇಕು ಅಲ್ಲೋಗ್ಬೇಕು ಮಾತಾಡಬೇಕು ಅಂದರೆ ನಾವು ಆಲಸ್ಯವಾಗಿ ಸೋಮಾರಿತನದಲ್ಲಿ ಇರಲು ಸಾಧ್ಯವಿಲ್ಲ. ಹಾಗಾದರೆ ಯಾವಾಗಲೂ ಕರ್ತನ ಮಕ್ಕಳು ತಮ್ಮನ್ನು ಆತ್ಮದಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳಬೇಕು. ಆಂಗ್ಲ ಭಾಷೆಯಲ್ಲಿ ಒಂದು ಕಾರ್ಯವನ್ನು ಹೇಳ್ತಾರೆ, ಸೋಮಾರಿತನದ ಹೃದಯ ಸೈತಾನನ ಒಂದು ಸ್ಥಳ ಎಂಬುದಾಗಿ. ಸೈತಾನನು ಕೆಲಸ ಮಾಡುವ ಸ್ಥಳ ಯಾವುದಂತ ಕೇಳಿದ್ರೆ ಸೋಮಾರಿಯ ಮನಸ್ಸಲ್ಲೇ. ಹಾಗಾದರೆ ಆತ್ಮಿಕವಾದವರು ಯಾವಾಗಲೂ ತಮ್ಮನ್ನು ಬ್ಯುಸಿಯಾಗಿ ಇಟ್ಕೋಬೇಕು. ನಾವು ಬಹಳ ಕ್ರೈಸ್ತರನ್ನು ನೋಡುತ್ತೇವೆ, ಅವರು ಕ್ರಿಸ್ತನೊಂದಿಗೆ ತಮ್ಮ ಅನುಭವ ಎನ್ನುವಂಥದ್ದು ಭಾನುವಾರ ಆದರೆ ಸಭೆಗೆ ಹೋಗುವುದು, 4 ಹಾಡನ್ನು ಆಡುವುದು, ಕಾಣಿಕೆ ಕೊಡುವುದು, ಪ್ರಸಂಗ ಕೇಳುವುದು, ಮನೆಗೆ ಬರುವುದು, ಇದನ್ನೇ ಅವರು ಒಂದು ವಾಡಿಕೆಯಾಗಿ ರುಟೀನಾಗಿ ಇಟ್ಕೊಂಡಿದ್ದಾರೆ. ಅವರು ಕರ್ತನಿಗೆ ಸೇವೆ ಮಾಡುವುದಿಲ್ಲ. ಈ ರೀತಿ ಇರುವ ಕೆಲವರನ್ನ ನಾನು ಭೇಟಿ ಮಾಡಿ ಕೇಳಿದಾಗ ಅವರು ಹೇಳುವಂಥ ಕಾರ್ಯ, ಸೇವೆ ಮಾಡುವುದೆಲ್ಲ ಯಾರ ಬೇಕಾದ್ರೂ ಮಾಡೋಕ್ಕೆ ಸಾಧ್ಯನಾ? ಸೇವೆಗೆ ಅಂತ ಒಂದು ಕರುವಿಕೆ ಇರಬೇಕು, ಸೇವೆಗೆ ಅಂತ ಒಂದು ವರವಿರಬೇಕು ಎಂಬುದಾಗಿ ಹೇಳುವವರನ್ನು ನಾವು ನೋಡಿದ್ದೇವೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕರುವಿಕೆ ಇಲ್ಲದೆ ಸೇವೆಯನ್ನು ಮಾಡಿದರೆ ದೊಡ್ಡ ಆಪತ್ತಲ್ಲಿ ಮುಗಿಯುತ್ತದೆ ಅಂತ ಹೇಳ್ತಾರೆ. ಕರುವಿಕೆ ಇಲ್ಲದೆ ದೇವರ ಸೇವೆಯನ್ನು ಮಾಡುವವರು ಹಿಂಜಾರಿ ಹೋಗುತ್ತಾರೆ. ಕರುವಿಕೆ ಇಲ್ಲದೆ ಒಡಂಬಡಿಕೆಯ ಪೆಟ್ಟಿಗೆಯನ್ನು ಮುಟ್ಟಿದಂತಹ ಮೂಸ ಸತ್ತು ಬಿದ್ದು ನಿಮಗೆ ಗೊತ್ತಿಲ್ವಾ ಎಂಬುದಾಗಿ ನಂಬಳಿನೇ ಪ್ರಶ್ನೆ ಕೇಳ್ತಾರೆ. ಹಾಗಾದರೆ ದೇವರಿಗೆ ಸೇವೆ ಮಾಡಬೇಕು ಅಂದರೆ ಕರೆಯಲ್ಪಟ್ಟೇ ಸೇವೆ ಮಾಡಬೇಕಾ? ಕರೆಯಲ್ಪಡದೆ ಸೇವೆ ಮಾಡಲು ಸಾಧ್ಯವಿಲ್ಲವಾ? ಹಾಗಾದರೆ ನಾವು
ದೇವರು ಕರೆಯುವವರೆಗೂ ಕಾದಿರಬೇಕಾ? ಅಥವಾ ಕರ್ತನು ಕರೆಯದಿದ್ದರೆ ಬರೇ ವಿಶ್ವಾಸಿಯಾಗಿಯೇ ಒಂದು ಸಭೆಯಲ್ಲಿ ಒಂದು ಮೆಂಬರ್ ಆಗಿ, ಒಂದು ಅಂಗವಾಗಿ ನಮ್ಮ ಜೀವನ ಪೂರ್ತಿಯಾಗಿ ಕಳೆಯಬೇಕಾ? ಆ ರೀತಿ ಕೇಳುವುದಾದರೆ ಕರ್ತನ ಸತ್ಯವೇದ ಹೇಳುತ್ತದೆ, ನೀವು ಆತ್ಮದಲ್ಲಿ ಆಸಕ್ತಿಯುಳ್ಳವರಾಗಿರಬೇಕು, ಆಲಸ್ಯಗಾರರಾಗಿಲ್ಲದಿರಬೇಕು, ಜಾಗರೂಕರಾಗಿ. ಅಂದರೆ ನೀವು ಎಲ್ಲರೂ ಸೇವೆಯನ್ನು ಮಾಡಬೇಕು. ಆ ವಾಕ್ಯ ದೇವರ ಮಕ್ಕಳಿಗೆ ಬರೆಯಲ್ಪಟ್ಟದ್ದು, ಸೇವಕರಿಗೆ ಮಾತ್ರ ಬರೆಯಲ್ಪಡಲಿಲ್ಲ. ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಬರೆಯಲ್ಪಟ್ಟಂಥ ವಾಕ್ಯವೇ ಆ ಒಂದು ವಾಕ್ಯ. ಹಾಗಾಗಿ ನಾವು ಯಾವ ರೀತಿ ಸೇವೆ ಮಾಡುವುದು? ನೀವು ಹೇಳುವ ರೀತಿ ಕರುವಿಕೆ ಇಲ್ಲದೆ ನಾನು ಸೇವೆಯನ್ನು ಮಾಡಬಾರದು. ಕರ್ತನು ಕರೆಯಬೇಕು ಎಂಬುದಾಗಿ 25 ವರ್ಷದಿಂದ ಕಾದಿದ್ದೇನೆ. ಕರ್ತನ ಕರುವಿಕೆ, ಕರ್ತನ ಚಿತ್ತ ಏನೇ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದಿರುವುದರಿಂದ ನಾವು ಅಲ್ಲಿಯವರೆಗೂ ಸಭೆಯಾಗಿ ಕೂಡಿ ಬರುತ್ತೇವೆ, ಕಾಣಿಕೆ ಕೊಡುತ್ತೇವೆ, ಪ್ರಸಂಗ ಕೇಳುತ್ತೇವೆ, ನೋಟ್ಸ್ ಬರ್ಕೋತೀವಿ, ಮನೆಗೆ ಬರ್ಕೋತೀವಿ, ಅಲ್ಲಿಗೆ ಮುಗಿಸಿಕೊಳ್ಳುತ್ತಾರೆ. ಅದು ನೀವು ಹೇಳುವುದು ಸತ್ಯವೇ? ಕರುವಿಕೆ ಇಲ್ಲದೆ ಸೇವೆಯನ್ನು ಮಾಡೋಕ್ಕಾಗಲ್ಲ. ಸತ್ಯವೇದದ ಕುರಿತಾಗಿ ಸ್ಪಷ್ಟವಾಗಿ ಹೇಳುತ್ತದೆ. ಇಬ್ರಿಯರಿಗೆ ಬರೆದಂತಹ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಇದಲ್ಲದೆ ಯಾವನು ತನ್ನಷ್ಟಕ್ಕೆ ತಾನೇ ಈ ಗೌರವವನ್ನು ವಹಿಸಿಕೊಳ್ಳದೆ ದೇವರಿಂದ ನೇಮಿಸಲ್ಪಟ್ಟು ವಹಿಸಿಕೊಳ್ಳುತ್ತಾನೆ. ನಾವು ಬಂದು ಸೇವೆಗೆ ಏರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ಆರೋನನ್ನು ದೇವರು ಯಾವ ರೀತಿ ಕರೆದರೋ ಆ ರೀತಿಯಾಗಿ ದೇವರ ಕರುವಿಕೆ ಎನ್ನುವಂಥದ್ದು ಸೇವೆಗೆ ಮುಖ್ಯ ಎಂಬುದಾಗಿಯೇ ಇಬ್ರಿಯರಿಗೆ 5:4 ನಮಗೆ ಹೇಳುವಂಥದ್ದಾಗಿದೆ. ಅದು ದೇವರಿಂದ ಪ್ರತ್ಯೇಕಿಸಲ್ಪಟ್ಟು ಕರೆಯಲ್ಪಡುವುದು ಎನ್ನುವುದು ನಮಗೆ ಹೇಳಲ್ಪಟ್ಟದಾಗಿದೆ. ಒಬ್ಬರಿಗೆ ಸೇವೆ ಮಾಡಬೇಕು ಅಂತ ಇದ್ದರೆ ಕರ್ತನು ಬಹಳ ವಿಶೇಷವಾಗಿ ಅವರನ್ನು ಕರೆದು ಅವರ ಬಳಿ ಮಾತಾಡಿ ಆ ಸೇವೆಯನ್ನು ಅವರ ಬಳಿ ಕೊಡುತ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ನಾನು ಸಭೆಗೆ ಸೇವಕನಾದೆನು, ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು. ಪೌಲ್ ಹೇಳ್ತಾನೆ, ಈ ಸಭೆಗೆ ಸೇವಕನಾದದ್ದು ಯಾರೋ 10 ಮಂದಿ ಸೇರಿ ಕೈಯಿಟ್ಟು ಅಲ್ಲ, ನಾನೇ ಬಯಸಿ ಅಲ್ಲ, ಕರ್ತನು ನನ್ನನ್ನು ಕರೆದು ಮಾತಾಡಿ ಈ ಕೆಲಸಕ್ಕೆ ನನ್ನನ್ನು ಅವರು ಏರ್ಪಡಿಸಿದರಿಂದಲೇ ನಾನು ಸೇವಕನಾದೆ. ಈ ರೀತಿಯಾಗಿ ಹೇಳ್ತಾರೆ. ಮತ್ತೊಂದು ಹೇಳ್ತಾರಲ್ಲ, ಕರೆಯಲ್ಪಡದೆ ಸೇವೆಯನ್ನು ಮಾಡಿದರೆ ಎಡವಿ ಬೀಳುತ್ತೇವೆ, ಅಪಾಯ ಅಂತ ಹೇಳ್ತಾರಲ್ಲ, ಅದು ಕೂಡ ಸತ್ಯನ ಅಂತ ಕೇಳಿದ್ರೆ ಅದು ಕೂಡ ಸತ್ಯವೇ. 2 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 10ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಏನು ಹೇಳುತ್ತದೆ? ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ನಾನು ಈ ಸೇವೆಗೆ ಕರೆಯಲ್ಪಟ್ಟಿದ್ದೇನಾ? ಕರ್ತನು ಕರೆದೇ ಈ ಒಂದು ಸೇವೆಯನ್ನು ಮಾಡುತ್ತಿದ್ದೇನಾ ಎನ್ನುವುದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ನೀವು ಗಮನವಾಗಿರಬೇಕು. ನೀವಾಗಿ ಒಂದು ಸೇವೆಯನ್ನು ಏರ್ಪಡಿಸಿಕೊಂಡು ಅದನ್ನು ಮಾಡುವುದಾದರೆ ನೀವು ಎಡವಿ ಬೀಳುತ್ತೀರಾ ಎಂಬುದಾಗಿ ಪೇತ್ರನು ನಮಗೆ ಎಚ್ಚರಿಸುತ್ತಾರೆ. ಹಾಗಾದರೆ ಕರ್ತನು ಕರೆಯುವವರೆಗೂ ಕಾದಿರುವುದು ತಾನೇ ನ್ಯಾಯ ಎಂಬುದಾಗಿ ನಾವು ನೆನೆಸಲು ಸಾಧ್ಯ? ನಾವು ಒಂದು ಕಾರ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಏನು ಅಂತ ಕೇಳುವುದಾದರೆ, ಕರೆಯಲ್ಪಟ್ಟು ಮಾಡಲ್ಪಡುವಂತಹ ಸೇವೆ ಎಂಬುದಾಗಿ ಒಂದು ಸೇವೆ ಇದೆ. ಕರೆಯಲ್ಪಡದೆಯೇ ನಾವು ಕರ್ತನಿಗೋಸ್ಕರವಾಗಿ ಮಾಡಬೇಕಾಗಿರುವಂಥ ಕೆಲವೊಂದು ಸೇವೆಗಳು ಉಂಟು. ಈ ಎರಡಕ್ಕೂ ನಡುವೆ ಇರುವಂತಹ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕರೆಯಲ್ಪಟ್ಟು ಮಾಡುವಂತಹ ಸೇವೆ ಎನ್ನುವುದು ಬೇರೆ, ಕರುವಿಕೆ ಇಲ್ಲದೆಯೇ ಕರ್ತನಿಗಾಗಿ ನಾವು ಮಾಡುವಂಥ ಸೇವೆಗಳೆನ್ನುವುದು ಬೇರೆ. ಇದು ಕರ್ತನಿಂದ ಪ್ರಧಾನ ಸೇವೆಗೆ ಕರೆಯಲ್ಪಡುವವರೆಗೂ ನೀವು ಕರುವಿಕೆ ಇಲ್ಲದೆ ಮಾಡುವಂತಹ ಸೇವೆಯನ್ನು ಧೈರ್ಯವಾಗಿ ಮಾಡಬಹುದು. ಕರೆಯಲ್ಪಟ್ಟು ಮಾಡುವಂತಹ ಸೇವೆ ಎಂದರೆ ಏನು? ಲೋಕದಲ್ಲಿಯೇ ನೋಡಿ, ಕೆಲವೊಂದು ಕೆಲಸಗಳು ಉಂಟು. ಅದಕ್ಕೆ ನಿಮ್ಮನ್ನು ಏರ್ಪಡಿಸಿ ಅಪಾಯಿಂಟ್ಮೆಂಟ್ ಕೊಟ್ಟು ನಿಮ್ಮನ್ನು ಸ್ಥಳಕ್ಕೆ ನೇಮಿಸಿದರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ. ನನಗೆ ಬಹಳ ಇಂಟ್ರೆಸ್ಟ್ ಇದೆ ಎನ್ನುವುದಕ್ಕಾಗಿ ನೀವು ಹೋಗಿ ಒಂದು ಕಲೆಕ್ಟರ್ ಸೀಟಲ್ಲಿ ಕೂರಕ್ಕಾಗಲ್ಲ, ಒಂದು ಅಧಿಕಾರದಲ್ಲಿ ಕೂರಕ್ಕೆ ಸಾಧ್ಯ ಇಲ್ಲ, ಒಂದು ಸ್ಕೂಲ್ನಲ್ಲಿ HM ಕೂರುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮನ್ನು ಕರೆದು ನಿಮಗೆ ಜವಾಬ್ದಾರಿನ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡಿ ಅಂಗೀಕಾರ ಮಾಡಿದ್ರೆ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ. ಆದರೆ ಲೋಕದಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಅಂಥದ್ದಲ್ಲ. ಕೆಲವೊಂದು ಕೆಲಸಗಳು ನಮ್ಮ ಮನೆಯಲ್ಲಿರುವಂಥ ಕೆಲಸ ಇರುತ್ತೆ. ಚಿಕ್ಕ ಚಿಕ್ಕ ಕೆಲಸಗಳು ಕರುವಿಕೆ ಇಲ್ಲದೆಯೇ ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ನಲ್ಲೇ ನೀವು ಮಾಡಿಕೊಳ್ಳುವಂತಹ ಕೆಲಸಗಳು ಉಂಟು. ಅದನ್ನು ಮಾಡುವುದಕ್ಕೆ ನೀವು ಯಾರ ಪರ್ಮಿಷನ್ನ ಕೇಳಬೇಕಾಗಿರೋ ಅಗತ್ಯ ಇಲ್ಲ. ನಿಮ್ಮ ಮನೆ ಇರುವಂತಹ ಬೀದಿ ಬಹಳ ಕಸವಾಗಿದೆ ಅಥವಾ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ, ನೀವಾಗಿ ಒಂದು ಸೆಲ್ಫ್ ಇಂಟ್ರೆಸ್ಟ್ ತೆಗೆದುಕೊಂಡು ಅದನ್ನು ಶುದ್ಧಪಡಿಸ್ತೀರಾ ಅಂತ ಇದ್ದರೆ ಇದಕ್ಕೆ ಯಾಕೆ ನೀವು ಪರ್ಮಿಷನ್ ತಗೋಬೇಕು? ಇದು ಬಂದು ನಿಮ್ಮ ಕೆಲಸನ ನಿಮ್ಮನ್ನು ಮುನ್ಸಿಪಾಲ್ಟಿಯಲ್ಲಿ ಏರ್ಪಡಿಸಿದ್ದಾರಾ ಎಂಬುದಾಗಿ ಯಾರೂ ನಿಮ್ಮನ್ನು ಕೇಳುವುದಿಲ್ಲ.
ಆದರೆ ಅದೇ ಸಂದರ್ಭದಲ್ಲಿ ಕರೆಯಲ್ಪಟ್ಟಂತಹ ಕೆಲವೊಂದು ಕೆಲಸಗಳು ಉಂಟು. ಅದರಲ್ಲಿ ನೇಮಿಸಲ್ಪಟ್ಟವರು, ಏರ್ಪಡಿಸಲ್ಪಟ್ಟವರೇ ಮಾಡಕ್ಕೆ ಸಾಧ್ಯ. ಮತ್ತೊಬ್ಬರು ಹೋಗಿ ಅದರಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನು ಸತ್ಯವೇದ ನಮಗೆ ತೋರಿಸುವಾಗ 2 ರೀತಿಯಲ್ಲಿ ಸೇವೆಯನ್ನು ತೋರಿಸುತ್ತದೆ. ಒಂದು, ಕರೆಯಲ್ಪಟ್ಟವರಾಗಿ ಮಾಡುವಂತಹ ಸೇವೆ. ಪ್ರಧಾನವಾದ ಸೇವೆಗಳು ಇದೆ ನೋಡಿ. ಆ ಒಂದು ಸೇವೆಗೋಸ್ಕರವಾಗಿ ಆರೋನನ ಹಾಗೆ ದೇವರು ಕರೆದು ಅವರನ್ನು ಅಭಿಷೇಕ ಮಾಡಿ ಈ ಒಂದು ಸೇವೆಗೆ ನಾನು ಏರ್ಪಡಿಸುತ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಏರ್ಪಡಿಸುತ್ತಾರೆ. ಅದು ಬಂದು ಕರೆಯಲ್ಪಟ್ಟಂತಹ ಸೇವೆಗಳು. ಆದರೆ ಕೆಲವರನ್ನು ದೇವರು ಏರ್ಪಡಿಸುವಾಗ ಅಪೊಸ್ತಲರಾಗಿಯೂ, ಪ್ರವಾದಿಗಳಾಗಿಯೂ, ಸುವಾರ್ತಿಕರಾಗಿಯೂ, ಉಪದೇಶಕರಾಗಿಯೂ, ಸಭಾಪಾಲಕರಾಗಿಯೂ ಏರ್ಪಡಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಕರ್ತನು ಏರ್ಪಡಿಸುವಂತಹ ಮುಖ್ಯವಾಗಿರುವಂಥ ಸೇವೆಗಳಲ್ಲಿ ಕರ್ತನು ಅಂಗೀಕರಿಸಿ ಏರ್ಪಡಿಸಲ್ಪಡುವಂತಹ ಸೇವೆಯ ಕರುವಿಕೆಗಳು. ಅದು ಕರುವಿಕೆ ಇದ್ದರೆ ಮಾತ್ರ ಮಾಡೋಕ್ಕಾಗೋದು. ಇನ್ನೊಂದು ಕೆಲಸ ಉಂಟು. ಸತ್ಯವೇದನ ತೋರಿಸುವಾಗ ತಂದೆಗೆ ಮಕ್ಕಳು ಕೆಲಸ ಮಾಡುವ ರೀತಿಯಲ್ಲಿ. ನಿಮ್ಮ ಮನೆಯಲ್ಲಿ 1000 ಕೆಲಸ ಇದೆ. ಮನೆಯ ಸುತ್ತಲೂ ಒಂದು ವೇಳೆ ಒಂದು ಗಾರ್ಡನ್ ಮಾಡ್ಬೋದು. ಮನೆಯ ಸುತ್ತಲೂ ಗಾರ್ಡನ್ ಇದ್ದರೆ ಅದರಲ್ಲಿ ನೀರು ಹಾಕಬೇಕಾಗಿರುತ್ತೆ. ಅದನ್ನು ಶುದ್ಧವಾಗಿ ಪರಾಮರಿಸಬಹುದು. ಮನೆಯಲ್ಲಿ ಕಸ ಗುಡಿಸ್ಬೋದು. ಮನೆಯನ್ನು ಸುಂದರವಾಗಿ ಇಟ್ಕೋಬೋದು. ಇದಕ್ಕೆ ಯಾರೂ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಬೇಕಾದ ಅಗತ್ಯತೆ ಇಲ್ಲ. ನೀವು ಮಾಡಬೇಕಾಗಿರುವುದು ಒಂದು ಆಫೀಸ್ನಲ್ಲಿ ಮಾಡುವಂಥ ಕೆಲಸ. ಸರ್ಕಾರದಲ್ಲಿ ಹೋಗಿ ಕೆಲಸ ಮಾಡ್ತೀವಿ. ಆ ಸ್ಥಳದಲ್ಲಿ ಹೋಗಿ ನಾವಾಗಿ ಒಂದು ಸ್ಥಳದಲ್ಲಿ ಕೂರೋಕ್ಕಾಗಲ್ಲ. ಒಂದು ಪೊಲೀಸ್ ಅಧಿಕಾರಿಯಾಗಿ ನಾನಿವತ್ತು ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತೀನಿ ಎಂಬುದಾಗಿ ನೀವಾಗ ಹೋಗೋಕ್ಕಾಗಲ್ಲ. ಅದು ಗೌರ್ಮೆಂಟ್ ಅಪ್ರೂವ್ ಮಾಡಬೇಕು. ಆದರೆ ನಾವೇ ಮಾಡುವುದಕ್ಕೋಸ್ಕರವಾಗಿ ಕೆಲವೊಂದು ಕೆಲಸಗಳು ಉಂಟು. ಆ ಕೆಲಸಗಳಿಗೆ ನೀವು ಯಾರ ಅನುಮತಿಯನ್ನು ಕೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ಸತ್ಯವೇದ ಇದ್ರ ಬಗ್ಗೆ ಹೇಳಬೇಕಾದರೆ ತಂದೆಗೆ ಮಕ್ಕಳು ಕೆಲಸ ಮಾಡುವ ರೀತಿಯಲ್ಲಿ ಕರ್ತನ ಸೇವೆಯಲ್ಲಿ ನಾವು ಮಾಡುವಂತಹ ಕರುವಿಕೆ ಇಲ್ಲದೆಯೇ ನಮ್ಮ ಪ್ರೀತಿಯ ನಿಮಿತ್ತವಾಗಿ, ಕರ್ತನ ಮೇಲೆ ನಾವಿಟ್ಟಿರುವಂತಹ ಪ್ರೀತಿಯ ನಿಮಿತ್ತವಾಗಿ ತಂದೆಗೆ ಮಕ್ಕಳು ಕೆಲಸ ಮಾಡುವ ಹಾಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ನೀವು ಆರ್ಡರ್ ಹಾಕಬೇಕು, ಅನುಮತಿ ಬೇಕು, ಅಪಾಯಿಂಟ್ಮೆಂಟ್ ಮಾಡಬೇಕು ಎನ್ನುವುದು ಅಗತ್ಯತೆ ಇಲ್ಲ. ನೋಡ್ರಿ, ಒಂದೇ ಸ್ಥಳದಲ್ಲಿ ಒಂದೇ ಕೆಲಸ ಕರೆಯಲ್ಪಟ್ಟವರು ಮಾಡ್ಬೋದು, ಕರುವಿಕೆ ಇಲ್ಲದೆಯೂ ಮಾಡ್ಬೋದು. ಏನು ಕೆಲಸ ನೋಡಿ. ಒಂದು ದೊಡ್ಡ ಐಶ್ವರ್ಯವಂತರೊಬ್ಬರಿದ್ದಾರೆ. ಮನೆಯ ಮುಂದೆ ಗಾರ್ಡನ್ ಒಂದನ್ನು ಹಾಕಿದ್ದಾರೆ, ತೋಟ. ಈ ತೋಟವನ್ನು ಪರಾಮರಿಸುವುದಕ್ಕೆ ಒಬ್ಬ ತೋಟಗಾರನನ್ನು ಅವರು ಏರ್ಪಡಿಸುತ್ತಾರೆ. ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅವರು ಏನೆಲ್ಲ ಕೆಲಸ ಮಾಡಬೇಕೆಂಬುದಾಗಿ ಹೇಳಿಟ್ಟಿದ್ದಾರೆ. ಅವರು ಕರೆಯಲ್ಪಟ್ಟವರು. ಅದೇ ತಂದೆಗೆ ಒಬ್ಬ ಮಗನಿದ್ದಾನೆ. ಅವನೇನು ಮಾಡ್ತಾನೆ, ತನ್ನ ಮನೆಯ ಕುರಿತಾಗಿ ಬಹಳ ಗಮನವುಳ್ಳವನು. ಈ ತೋಟಗಾರನು ಒಂದು ದಿನ ಕೆಲಸಕ್ಕೆ ಬರಲಿಲ್ಲ. ಇವನೇನು ಮಾಡ್ತಾನೆ, ಒಳಗೋಗಿ ತೋಟದಲ್ಲಿರುವಂತಹ ಗಿಡಗಳಿಗೆ ನೀರನ್ನು ಹಾಕ್ತಾನೆ. ಒಂದು ವೇಳೆ ತೋಟಗಾರನಲ್ಲಿದ್ದರೂ ಕೂಡ ಇವನು ಕೂಡ ಒಳಗೆ ಹೋಗಿ ಜೊತೆಗೆ ಕೆಲಸ ಸಹಾಯವನ್ನು ಮಾಡ್ತಾನೆ. ಇದಕ್ಕೆ ಯಾರು ಅಪಾಯಿಂಟ್ಮೆಂಟ್ ಮಾಡಬೇಕಾಗಿದೆಯಾ? ತೋಟಗಾರನ ಅವನಿಗಿರುವ ಪ್ರಕಾರ ಅವನು ನೇಮಿಸಲ್ಪಟ್ಟವನು. ಇವನ ಪ್ರಕಾರ ಇವನ ಮಗ ಎನ್ನುವ ಅಧಿಕಾರ ಉಳ್ಳವನು. ಹಾಗಾದರೆ ಮಕ್ಕಳು ಮಾಡುವಂತಹ ಕೆಲಸ ಎಂಬುದಾಗಿ ಒಂದು ಕೆಲಸ ಉಂಟು. ಕರೆಯಲ್ಪಟ್ಟವರಿಂದ ಕೆಲಸ ಮಾಡುವುದೆನ್ನುವುದು ಯಜಮಾನನಿಗೆ ಕೆಲಸದವನು ಸೇವೆ ಮಾಡುವುದಕ್ಕೆ ಸಮವಾಗಿದೆ. ಇದು ದೇವರಿಂದ ಏರ್ಪಡಿಸಲ್ಪಡುವಂಥದ್ದು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯ ಇದನ್ನು ನಮಗೆ ಬಿಟ್ಟು ಮಾಡಿ ತೋರಿಸಿದ್ದು. ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ಮಾಡಿದರು. ದೇವರೇ ಅಪಾಯಿಂಟ್ಮೆಂಟ್ ಮಾಡಿರೋದು. ಚರ್ಚೆ ನೋಡ್ಕೊಂತ ದೇವರೇ ಮಾತಾಡಿ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಕರೆಕ್ಟ್. ಅದು 2ನೇ ಸೇವೆಯನ್ನು ನೋಡಿ, ತಂದೆಗೆ ಮಕ್ಕಳು ಸೇವೆ ಮಾಡುವ ರೀತಿಯಲ್ಲಿ. ಇದರ ಕುರಿತಾಗಿ ಅದೇ ಪೌಲ ಹೇಳ್ತಾನೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ತಿಮೋತಿಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದವನೆಂಬುದು ನಿಮಗೆ ಗೊತ್ತುಂಟು ಎಂಬುದಾಗಿ ಪೌಲನು ತಿಮೋತಿಯನ ಬಗ್ಗೆ ಅಲ್ಲಿ ಮಾತಾಡುವವನಾಗಿದ್ದಾನೆ. ಅವನ ಜೊತೆ ಸೇವೆ ಮಾಡಿದ್ನಲ್ಲ, ಸುವಾರ್ಥ ಸೇವೆಯಲ್ಲಿ. ಆ ಸೇವೆಯನ್ನು ಅವನು ಮಾಡಿದಾಗ ಕರೆಯಲ್ಪಟ್ಟು ಮಾಡಲಿಲ್ಲ. ತಂದೆಗೆ ಮಗನು ಹೇಗೋ ಆ ರೀತಿಯಾಗಿ ನನ್ನ ಜೊತೆಯಲ್ಲಿ ನಿಂತು ಆ ಸೇವೆಯಲ್ಲಿ ಅವನು ಕೂಡ ತನ್ನನ್ನು ತೊಡಗಿಸಿಕೊಂಡನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕರುವಿಕೆ ಬೇಕಾಗಿಲ್ಲ. ಇದು ಕರುವಿಕೆ ಇಲ್ಲದ ಸೇವೆ. ಹಾಗಾದರೆ ಈ ರೀತಿಯಾಗಿರುವ ಸೇವೆ ಯಾವ ಯಾವ ಸೇವೆಗಳನ್ನು ನಾವು ಮಾಡ್ಬೋದು? ಒಂದು ವೇಳೆ ನಿಮಗೆ ಪ್ರಧಾನವಾಗಿರುವ ಕರುವಿಕೆ ಕೊಟ್ಟಿದ್ರೆ ಆ ಒಂದು ಕರುವಿಕೆಯನ್ನು ಬಿಟ್ಟು ನೀವು ಈ ಸೇವೆಯನ್ನು ಮಾಡಬಾರ್ದು. ಪ್ರಧಾನ ಸೇವೆಯನ್ನು ಕೊಟ್ಟಿದ್ದರೆ ಅದನ್ನೇ ನೀವು ಮಾಡಬೇಕು. ಸಭೆಯನ್ನು ನಡೆಸು, ಸುವಾರ್ಥಿಕನಾಗಿ ಹೋಗು,
ಪ್ರವಾದನೆಯನ್ನು ಹೇಳು, ಅಪೊಸ್ತಲನ ಕೆಲಸವನ್ನು ಮಾಡು, ಆ ರೀತಿಯಾಗಿ ಮಾಡಬೇಕು, ಅದನ್ನೇ ಮಾಡಬೇಕು. ನೀವಾಗಿ ಒಂದು ಕಾರ್ಯವನ್ನು ಏರ್ಪಡಿಸಿಕೊಂಡು ಮಾಡಬಾರ್ದು. ಕರ್ತನ ಅಪಾಯಿಂಟ್ ಮಾಡಿದರೆ ಅಪಾಯಿಂಟ್ಮೆಂಟ್ ನಿಮಗೆ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಕರುವಿಕೆನ ಕೊಡಲಿಲ್ಲ ಅಂದರೆ ಅದಕ್ಕೋಸ್ಕರವಾಗಿ ನೀವು ಸುಮ್ಮನೆ ಇರಬಾರ್ದು. ತಂದೆಯ ಮನೆಯಲ್ಲಿ ಮಗುವಾಗಿದ್ದೀರಲ್ಲ, ಹಾಗಾದರೆ ಮಗನು ಮಾಡುವ ರೀತಿಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದಕ್ಕೆ ಕೆಲವೊಂದು ಕೆಲಸ ಕಾರ್ಯಗಳುಂಟು. ಇದು ಕರುವಿಕೆ ಇಲ್ಲದೆ ಮಾಡಲ್ಪಡುವಂತಹ ಸೇವೆ. ತಂದೆಯ ಮಗನು ಯಾವ ರೀತಿ ಸೇವೆ ಮಾಡುತ್ತಾನೋ ಆ ರೀತಿಯಾಗಿರುವಂಥ ಸೇವೆಗಳು. ಈ ಸೇವೆಯನ್ನು ಮಾಡಿದರೆ ನೀವು ಎಡುವುದಿಲ್ಲ, ಪಾಪದ ಒಳಗೆ ಹೋಗುವುದಿಲ್ಲ, ಆ ಭಯವೇ ನಮಗೆ ಬೇಕಾಗಿಲ್ಲ. ಇದರಲ್ಲಿ ಯಾವ ಯಾವ ಸೇವೆಯನ್ನು ನಾವು ಮಾಡಬಹುದು ಎಂದರೆ, ಮೊದಲ ಕಾರ್ಯವನ್ನು ಗಮನಿಸಿ, ಸುವಾರ್ತೆ ಸೇವೆಯನ್ನು ಮಾಡಬಹುದು. ಸುವಾರ್ತೆ ಸೇವೆಗೋಸ್ಕರವಾಗಿ ಕರೆಯಲ್ಪಟ್ಟು ಮಾಡುವವರು ಕೂಡ ಇದ್ದಾರೆ. ಆದರೆ ಆ ಕರುವಿಕೆ ಸುವಾರ್ತೆ ಸೇವೆಗೆ ಪ್ರತ್ಯೇಕವಾಗಿ ಕರೆಯಲ್ಪಡದಿದ್ದರೂ ಕೂಡ ನೀವು ಸುವಾರ್ತೆ ಸೇವೆಯನ್ನು ಮಾಡಬಹುದು. ನೋಡಿ, ಸತ್ಯವೇದ ಹೇಳುತ್ತದೆ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಸೌಲನು ಮನೆ ಮನೆಗಳಲ್ಲಿ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನು ಹಾಳು ಮಾಡುತ್ತಾ ಇದ್ದನು. ಚದರಿ ಹೋದವರು, ಈ ಉಪದ್ರವದ ಮುಖಾಂತರವಾಗಿ ಚದರಿ ಹೋದಂತಹ ಸಭೆಯವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಾ ಇದ್ದರು. ಇದು ಯಾರು ಪ್ರಸಂಗ ಮಾಡಿದ್ದು? ಸುವಾರ್ತಿಕರ? ಇಲ್ಲ. ಹಾಗಾದ್ರೆ ಯಾರು ಪ್ರಸಂಗ ಮಾಡಿದ್ದು? ಸಭೆಯವರು, ವಿಶ್ವಾಸಿಗಳು. ಅಲ್ಲಿಯವರೆಗೂ ಆರಾಧನೆಯಲ್ಲಿ ಕುಳಿತು ಸಂದೇಶವನ್ನು ಕೇಳುತ್ತಾ ಇದ್ದವರು ಚದುರಿ ಹೋದಾಗ ನಮಗೆ ಸುವಾರ್ತೆ ಕರುವಿಕೆನ ದೇವರು ಕೊಟ್ರ, ಸುವಾರ್ತೆ ಹೇಳುವುದಕ್ಕೆ ಅಂತ ದೇವರು ನಮ್ಮನ್ನು ಕಳಿಸಿದ್ರ, ಹಂಗೆಲ್ಲ ಯೋಚನೆ ಮಾಡದೆ ಸುವಾರ್ತೆ ಸೇವೆಯನ್ನು ಮಾಡಿದರು. ಈ ಸುವಾರ್ತೆ ಸೇವೆ ಕರೆಯಲ್ಪಟ್ಟವರು ಮಾಡಬಹುದು, ಕರ್ತನನ್ನು ಸ್ವೀಕರಿಸಿಕೊಂಡವರೆಲ್ಲರೂ ಮಾಡಬಹುದು, ದೇವರ ಮಕ್ಕಳು ಮಾಡಬಹುದು. ಅದುವೇ ಸತ್ಯವೇದ ಹೇಳುತ್ತೆ. ಸುವಾರ್ಥ ಸೇವೆ ಎನ್ನುವುದು ಬಹಳ ವ್ಯತ್ಯಾಸವಾದದ್ದು. ಸತ್ಯವೇದ ಹೇಳುತ್ತದೆ 1 ಕೊರಿಂಥ 9ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಸುವಾರ್ತೆಯನ್ನು ನಾನು ಪ್ರಸಂಗ ಮಾಡಿ ಬಂದಾಗಲೂ ಹೆಚ್ಚಿಸಿಕೊಳ್ಳುವುದಕ್ಕೆ ನನಗೆ ಸ್ಥಳವಿಲ್ಲ, ಅದು ನನ್ನ ಮೇಲೆ ಬಿದ್ದಿರುವಂತಹ ಭಾರವಾಗಿದೆ. ಸುವಾರ್ತೆಯನ್ನು ನಾನು ಪ್ರಸಂಗ ಮಾಡದಿದ್ದರೆ ನನಗೆ ಅಯ್ಯೋ ಎಂಬುದಾಗಿ ಪೌಲ ಹೇಳ್ತಾನೆ. ಪೌಲನನ್ನು ನೋಡಿ, ಸುವಾರ್ತೆಗೆ ಕರೆಯಲ್ಪಟ್ಟವರು ಸುವಾರ್ತಿಕರಂತ ಕೇಳಿದ್ರೆ ಇಲ್ಲ. ಆದರೆ ಅವ್ರು ಹೇಳ್ತಾರೆ, ಸುವಾರ್ತೆಯನ್ನು ಸಾರುವುದು ನನ್ನ ಮೇಲೆ ಬಿದ್ದಿರುವ ಕರ್ತವ್ಯ. ನಾನು ರಕ್ಷಣೆ ಹೊಂದಿದ್ದೆ ಮತ್ತೊಬ್ಬನ ರಕ್ಷಣೆ ನಡೆಸುವುದಕ್ಕೋಸ್ಕರವಾಗಿಯೇ, ರಕ್ಷಣೆ ಹೊಂದಿ ಒಂದು ಸ್ಥಳದಲ್ಲಿ ಕೂರುವುದಕ್ಕೋಸ್ಕರವಾಗಿ ಅಲ್ಲ. ಹಾಗಾದರೆ ಕರ್ತನು ಕರೆದು ಕಳುಹಿಸಲ್ಪಡುವಂತಹ ಸುವಾರ್ತಿಕರಿದ್ದಾರೆ, ಅವರನ್ನು ದೇವರು ಉಪಯೋಗಿಸುವ ವಿಧಾನ ಬೇರೆ. ಆದರೆ ಉಳಿದವರು ಅದಕ್ಕೋಸ್ಕರವಾಗಿ ಈ ಸುವಾರ್ತೆ ಸೇವೆಯನ್ನು ನಾವು ಮಾಡಬಾರ್ದು, ಕರ್ತನು ಹೇಳಿದರೆ ಮಾತ್ರ ಮಾಡಬೇಕು ಎಂಬುದಾಗಿ ಯಾರೂ ಕೂರಬೇಕಾಗಿರೋ ಅಗತ್ಯತೆ ಇಲ್ಲ. ಅದು ಎಲ್ಲ ವಿಶ್ವಾಸಿಗಳ ಮೇಲೆ, ಕ್ರೈಸ್ತರ ಮೇಲೆ ಬಿದ್ದಿರುವಂತಹ ಒಂದು ದೊಡ್ಡ ಕರ್ತವ್ಯವಾಗಿದೆ ಅದು. ಹಾಗಾದರೆ ಸುವಾರ್ತೆಯನ್ನು ಸಾರಬಹುದು. ಸುವಾರ್ತೆ ಎನ್ನುವಂಥದ್ದು ನಾವೆಲ್ಲರೂ ಮಾಡಬೇಕಾಗಿರುವ ಒಂದು ಕಾರ್ಯ, ನಮ್ಮೆಲ್ಲರ ಮೇಲೆ ಬಿದ್ದಿರುವಂತಹ ಒಂದು ಕರ್ತವ್ಯ. ಆದರೆ ಸುವಾರ್ತೆ ಕೆಲಸಕ್ಕೋಸ್ಕರವಾಗಿ ವಿಶೇಷವಾಗಿ ಆರಿಸಲ್ಪಟ್ಟ ಸೇವಕರಿದ್ದಾರೆ. ಅವರು ಸುವಾರ್ತಿಕರು ಎಂಬುದಾಗಿ ಕರೆಯಲ್ಪಡ್ತಾರೆ, ಅದು ಸತ್ಯ. ಆದರೆ ಅವರು ಮಾಡ್ತಾರೆ ಎನ್ನುವುದಕ್ಕಾಗಿ ನಾವು ಕೂಡ ಅದೇ ರೀತಿ ಮಾಡಬೇಕು ಅಂತ ಅಗತ್ಯತೆ ಇಲ್ಲ. ಅವರೇ ಮಾಡಬೇಕು ಎಂಬುದಾಗಿ ನಾವು ದೂರ ಕೂಡ ಇರಬಾರ್ದು. ಸುವಾರ್ತೆಯನ್ನು ಸಾರುವುದು ಎಲ್ಲರ ಮೇಲೆ ಬಿದ್ದಿರುವಂತಹ ಒಂದು ಕರ್ತವ್ಯವಾಗಿದೆ. ಹಾಗಾದರೆ ಈ ಸುವಾರ್ತೆ ಸೇವೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು. ಸುವಾರ್ತೆ ಅಂದರೆ ಏನು? ಕ್ರಿಸ್ತನ ಕುರಿತಾಗಿರುವ ಒಳ್ಳೆಯ ಸುದ್ದಿ. ಕ್ರಿಸ್ತನಿಂದ ಮನುಷ್ಯರಿಗೆ ಮಾಡಲ್ಪಡುವಂತಹ ಒಳಿತನ್ನು ತಿಳಿಯದೇ ಇರುವಂತಹ ಜನಗಳಿಗೆ ಪರಿಚಯ ಮಾಡುವುದರ ಹೆಸರೇ ಸುವಾರ್ತೆ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಪಾಡುಗಳನ್ನು ಪಟ್ಟು ನಮಗೋಸ್ಕರವಾಗಿ ರಕ್ತ ಸುರಿಸಿ ಪರಲೋಕಕ್ಕೆ ಹೋಗುವುದಕ್ಕೆ ಒಂದು ದಾರಿಯನ್ನು ಏರ್ಪಡಿಸಿದರು. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ಒಂದು ಮಾರ್ಗವನ್ನು ಏರ್ಪಡಿಸಿದರು. ಬೇರೆ ಯಾತರಿಂದ ಒಬ್ಬ ಮನುಷ್ಯನ ಪಾಪ ಹೋಗುವುದಿಲ್ಲ. ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ರೂ ಸರಿ, ಮಣ್ಣಲ್ಲಿ ಉರುಳಾಡಿದ್ರೂ ಸರಿ, ದಾನ ಧರ್ಮವನ್ನು ಮಾಡಿದ್ರೂ ಸರಿ, ಪಾಪವನ್ನು ತೊಳೆಯುವುದಕ್ಕೆ ಯೇಸುವಿನ ರಕ್ತವಲ್ಲದೆ ಬೇರೆ ಎಲ್ಲೂ ಅಧಿಕಾರವಿಲ್ಲ. ಹಾಗಾದರೆ ರಕ್ತವನ್ನು ಸುರಿಸುವುದಕ್ಕೋಸ್ಕರ ಯೇಸು ಈ ಭೂಮಿಗೆ ಬಂದರು. ಅದನ್ನು ಸುರಿಸಿ ರಕ್ಷಣೆಯನ್ನು ನಮಗೋಸ್ಕರ ಪಡೆದಿಟ್ಟಿದ್ದಾರೆ. ದೇವರಾಗಿರುವ ಕರ್ತನು ಮನುಷ್ಯರಿಗೆ ಮಾಡಿಟ್ಟಿರುವಂತಹ ಒಳಿತನ್ನು ಅರಿಯದೇ ಇರುವಂತಹ ಜನಗಳಿಗೆ ಪರಿಚಯ ಮಾಡುವುದರ ಹೆಸರೇ ಸುವಾರ್ತೆ. ಈ ಯೋಜನೆಯನ್ನು ಅರಿಯದವರು ಇರುತ್ತಾರೆ ನೋಡಿ, ಅವ್ರ ಬಳಿ ಹೋಗಿ ಹೇಳ್ರಿ. ನಿಮ್ಮ ಪಾಪಗಳಿಂದ ಎಷ್ಟೋ ಪರಿಣಾಮಗಳನ್ನು ನಾವು ಭೇಟಿ ಮಾಡ್ತೀವಿ, ಎಷ್ಟೋ ಪರಿಣಾಮಗಳನ್ನು ಸಂಧಿಸುತ್ತೇವೆ. ನಮಗೆ ಅರ್ಥ ಆಗ್ತಾ ಇದೆ, ನಾನು ಮಾಡಿರುವ ದ್ರೋಹವೇ
ನಾನು ಮಾಡಿರುವಂತಹ ಪಾಪವೇ ಇವತ್ತು ಶಾಪವಾಗಿ ಬಂದು ನಿಂತಿದೆ. ನಾನು ಏನು ಮಾಡಿದ್ರೂ ಕೈಗೂಡ್ತಿಲ್ಲ. ನನ್ನ ಮನಸ್ಸಲ್ಲೂ ಒಂದು ಭಾರವಾಗಿದೆ. ನಾನು ಮಾಡಿರುವ ಪಾಪಗಳು ಬೆಟ್ಟು ಮಾಡಿ ತೋರಿಸ್ತಾನೇ ಇದೆ. ಮನಸ್ಸಾಕ್ಷಿಯ ಮುಂದೆ ನನ್ನಿಂದ ಇರೋಕ್ಕಾಗ್ತಾ ಇಲ್ಲ. ಹುಚ್ಚು ಹಿಡಿದ ರೀತಿಯಲ್ಲಿ ಇದ್ದೀನಿ. ಇವರಿಗೆ ಗೊತ್ತಿಲ್ಲ, ಇದರಿಂದ ಬಿಡುಗಡೆ ಹೊಂದಲು, ಪಾಪಗಳು ತುಳಿಯಲ್ಪಡಲು ಒಂದು ಮಾರ್ಗವನ್ನು ದೇವರು ಏರ್ಪಡಿಸಿಟ್ಟಿದ್ದಾರೆ. ಇದನ್ನು ಅರಿಯದವರಿಗೆ ನಾವು ಹೋಗಿ ಹೇಳುವುದಕ್ಕೆ, ಕರ್ತನು ಸುವಾರ್ತೆಯನ್ನು ಸಾರುವುದಕ್ಕೆ ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಸ್ವಾರ್ಥಿಕರು ಹೋಗಿ ಏನು ಮಾಡ್ತಾರೆ ಅಂದರೆ ಅಫಿಷಿಯಲ್ ಆಗಿ ಮಾಡ್ತಾರೆ. ಅದನ್ನು ಅವರಿಗೋಸ್ಕರವಾಗಿ ಒಂದು ಅಭಿಷೇಕವಿದೆ. ಆ ಅಭಿಷೇಕವನ್ನು ಹೊಂದಿಕೊಂಡವರಾಗಿ ವರಗಳಿಂದ, ಶಕ್ತಿಯಿಂದ ಕರ್ತನೇ ದೇವರು ಎಂಬುದಾಗಿ, ಯೇಸುವೇ ಕರ್ತನು ಎಂಬುದಾಗಿ ಜನಗಳಿಗೆ ನಿರೂಪಿಸಿ ತೋರಿಸಿ ಅವರನ್ನು ಬಿಡುಗಡೆಯನ್ನು ಮಾಡಿ ಅವರಿಗೆ ಸುವಾರ್ತೆಯನ್ನು ಸಾರುತ್ತಾರೆ. ಉಳಿದವರು ಏನು ಮಾಡ್ಬೋದು? ಈ ರೀತಿ ಅಗತ್ಯವಿರುವವರನ್ನು ಭೇಟಿಯಾಗಬೇಕಾದರೆ ದೇವರವರಿಗೋಸ್ಕರವಾಗಿ ಏರ್ಪಡಿಸಿಟ್ಟಿರುವಂತಹ ಒಳಿತುಗಳನ್ನು ಅವರಿಗೆ ಪರಿಚಯ ಮಾಡಬಹುದು. ಅದಕ್ಕೆ ಹೆಸರು ಸುವಾರ್ತೆಯೇ. ಹಾಗಾದರೆ ಇದನ್ನು ನಾವು ಮಾಡಲು ಸಾಧ್ಯ, ಯಾರಿಗೆ ಬೇಕಾದರೂ ಮಾಡಬಹುದು. ಎರಡನೇ ಕಾರ್ಯವನ್ನು ನೋಡಿ ನಾವೇನು ಮಾಡ್ಬೋದು? ಕರೆಯಲ್ಪಡದೆ ಏನು ಮಾಡ್ಬೋದು? ಸಾಕ್ಷಿಯ ಸೇವೆಯನ್ನು ಮಾಡಬಹುದು. ಸಾಕ್ಷಿಯ ಸೇವೆ ಅಂದ್ರೇನು? ಕರ್ತನು ನಿಮಗೆ ಏನು ಮಾಡಿದ್ದಾರೋ ಅದನ್ನು ಮತ್ತೊಬ್ಬರಿಗೆ ಹೇಳುವುದು. ಇದಕ್ಕೆ ಒಂದು ದೊಡ್ಡ ಕರುವಿಕೆ ಬೇಕಾಗಿಲ್ಲ. ದೇವರು ಕೆಲವರನ್ನು ಸಾಕ್ಷಿಯ ಸೇವೆ ಕರೆದರು ಎಂಬುದಾಗಿ ಆ ಥರ ಕರುವಿಕೆ ಕಲ್ಪಟ್ಟಿಲ್ಲ. ನನಗೊಂದು ಒಳ್ಳೇದು ಮಾಡಿದ್ದಾರೆ ಕಣ್ರಿ, ಅದನ್ನು ನಾನು ಮತ್ತೊಬ್ಬರಿಗೆ ಹೇಳುತ್ತೇನೆ. ಇವತ್ತು ನೋಡಿ, ಲೋಕದಲ್ಲಿ ಸಿನಿಮಾ ಹೋಗಿ ನೋಡ್ತಾರೆ. ಆ ಸಿನಿಮಾವನ್ನು ಒಳ್ಳೆಯ ಚಲನಚಿತ್ರ ನೋಡಿ ಎಂಬುದಾಗಿ ಪ್ರಮೋಟ್ ಮಾಡುವುದಕ್ಕೆ ಅಫಿಷಿಯಲ್ ವ್ಯಕ್ತಿಗಳಿದ್ದಾರೆ. ಅವರೇನು ಮಾಡ್ತಾರೆ? ಜಾಹೀರಾತು ಮಾಡಿ ಅದಕ್ಕೆ ಹಣವನ್ನು ಪಡ್ಕೊಂಡು ಅವರು ಅದನ್ನು ಪ್ರಮೋಟ್ ಮಾಡ್ತಾರೆ. ಈ ಸಿನಿಮಾ ಚೆನ್ನಾಗಿ ಥ್ರಿಲ್ಲರ್ ಆಗಿದೆ, ಭಯಂಕರವಾಗಿದೆ, ಒಳ್ಳೆ ನೀತಿಯನ್ನು ಹೇಳುತ್ತದೆ ಎಂಬುದಾಗಿ ಹೇಳಿ ಯೂಟ್ಯೂಬ್ ಅದು ಅಂತ ಹೇಳ್ತಾರೆ. ಸಾಧಾರಣವಾಗಿರುವ ಮನುಷ್ಯ ಫಿಲಿಮನ್ನು ಹೋಗಿ ನೋಡ್ತಾನೆ. ನೋಡಿ ಅವನಿಗೆ ಬಹಳ ಇಷ್ಟವಾಯಿತು, ಒಳ್ಳೆ ಅಭಿಪ್ರಾಯ ಇದೆಯಲ್ಲ ಎಂಬುದಾಗಿ ಹೇಳಿ ಇವರು ಹೋಗಿ ಏನು ಮಾಡ್ತಾರೆ? ಅವರ ಸ್ನೇಹಿತರಿಗೆ ಹೋಗಿ ಹೇಳ್ತಾರೆ, ನಾನು ಈ ರೀತಿಯಾಗಿ ಥಿಯೇಟರ್ನಲ್ಲಿ ಒಂದು ಫಿಲಮ್ ನೋಡಿದೆ, ಆ ಸಿನಿಮಾ ಬಹಳ ಚೆನ್ನಾಗಿದೆ, ನೀನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾರೆ. ಇವರು ಆಫೀಸಿಂದ ಕಳುಹಿಸಲ್ಪಟ್ಟವರಲ್ಲ, ಆ ಪ್ರೊಡಕ್ಷನ್ ಅವರು ಇವ್ರನ್ನ ಏರ್ಪಡಿಸ್ತೋ ಇಲ್ಲ. ಇವರಿಗೆ ನಾನು ನೋಡಿದ್ದನ್ನು ಮತ್ತೊಬ್ಬರಿಗೆ ಹೇಳಬೇಕು ಅಂತ ಸೆಲ್ಫ್ ಇಂಟ್ರೆಸ್ಟ್. ಆ ರೀತಿಯಾಗಿ ಕರ್ತನು ನಿಮಗೆ ಮಾಡಿದ್ದನ್ನು ನೀವು ಮತ್ತೊಬ್ಬರಿಗೆ ಹೋಗಿ ಸಾಕ್ಷಿಯಾಗಿ ಹೇಳುವುದಕ್ಕೆ ಯಾರು ನಿಮ್ಮನ್ನು ಸೇವೆಯಲ್ಲಿ ಏರ್ಪಡಿಸಬೇಕಾದ ಅವಶ್ಯಕತೆ ಇಲ್ಲ. ಕರ್ತನ ಬಳಿ ಒಳಿತನ್ನು ಪಡೆದೆ, ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ. ಕರ್ತನು ನನಗೆ ಮಾಡಿದ್ದನ್ನು ಹೇಗೆ ನಾನು ಹೇಳದೇ ಇರೋಕ್ಕೆ ಸಾಧ್ಯ? ಕರ್ತನು ಎಷ್ಟೊಂದು ಮಹಿಮೆಯಾಗಿರುವ ಕಾರ್ಯವನ್ನು ಮಾಡಿದ್ದಾರೆ, ಅದನ್ನು ಹೇಗೆ ನಾನು ಮಾತಾಡದಿರೋಕ್ಕೆ ಸಾಧ್ಯ? ಸಂತೋಷದ ಒಂದು ಪ್ರಕಟಣೆ ಅದು. 10 ಬೆಳ್ಳಿ ನಾಣ್ಯಗಳನ್ನು ಒಳಗೊಂಡಂತಹ ಒಂದು ಮಾಲೆಯನ್ನು ಇಟ್ಟುಕೊಂಡಂಥ ಸ್ತ್ರೀ, ಒಂದು ಮದುವೆಗೋಸ್ಕರವಾಗಿ ನಿಶ್ಚಯಿಸಲ್ಪಟ್ಟವಳು, ಅದರಲ್ಲಿ ಒಂದು ಬೆಳ್ಳಿ ನಾಣ್ಯವು ಕಳೆದೋಗುತ್ತದೆ. 10 ಬೆಳ್ಳಿ ನಾಣ್ಯದಲ್ಲಿ ಅವಳು ಹುಡುಕ್ತಾಳೆ, ಹುಡುಕಿ 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 ನೋಡ್ತಾಳೆ. ಮನೆ ಪೂರ್ತಿಯಾಗಿ ದೀಪವನ್ನು ಹಚ್ಚಿ ಹುಡುಕ್ತಾಳೆ, ಏನೂ ಸಿಗಲಿಲ್ಲ ಅವಳಿಗೆ. 2 ದಿನ ಹುಡುಕಿ 3ನೇ ದಿನದಲ್ಲಿ ಒಂದು ಚಿಕ್ಕ ಸ್ಥಳದಲ್ಲಿ ಆ ಬೆಳ್ಳಿ ನಾಣ್ಯ ಸಿಕ್ತು. 10 ಬೆಳ್ಳಿ ನಾಣ್ಯದಲ್ಲಿ ಒಂದು ನಾಣ್ಯ ಸಿಕ್ಕಿತ್ತು ಅವಳಿಗೆ. ಅದನ್ನು ತೆಗೆದ ಕೂಡಲೇ ಹೊರಗೆ ಓಡಿ ಹೋಗಿ ತನ್ನ ಸ್ನೇಹಿತರನ್ನೆಲ್ಲ ಕರೆದು ಆ ಬೆಳ್ಳಿ ನಾಣ್ಯವನ್ನು ತೋರಿಸಿ ಸಂತೋಷವಾಗಿ ಕೊಂಡಾಡದ್ಲಂತೆ. ಯಾಕೆ? ಅವಳ ಒಂದು ಸಂತೋಷ, ಅವಳಿಗೆ ಸಿಕ್ಕಿರುವ ಸಂತೋಷ. 10 ಬೆಳ್ಳಿ ನಾಣ್ಯಗಳು ಎನ್ನುವಂಥದ್ದು ಒಂದು ಮದುವೆ ನಿಶ್ಚಯಿಸಲ್ಪಟ್ಟಂತಹ ಒಂದು ಸ್ತ್ರೀಗೆ ಮದುಮಗನಿಂದ ಅವಳ ನೆತ್ತಿಯಲ್ಲಿ ಕಟ್ಟಲ್ಪಡುತ್ತದೆ. ಈ 10 ಬೆಳ್ಳಿ ನಾಣ್ಯಗಳು ದೇವರವರಿಗೆ ಕೊಟ್ಟಂತಹ 10 ಆಜ್ಞೆಗಳಿಗೆ ಸಮವಾಗಿದೆ. ಈ ಬೆಳ್ಳಿ ನಾಣ್ಯಗಳ ಮಾಲೆ ಕಳೆದೋದರೂ, ಆ ಮಾಲೆ ಒಂದು ವೇಳೆ ಹರಿದು ಹೋಗಿ ಒಂದು ನಾಣ್ಯ ಕಳಕೊಂಡರೂ, ಈ ಸ್ತ್ರೀ 10 ಕಟ್ಟಳೆಗಳನ್ನು ಕೈಗೊಳ್ಳಲಾಗದೆ ಸಂರಕ್ಷಿಸಲಾಗದಿದ್ದಾಳೆ ಎಂಬುದಾಗಿ ತೀರ್ಮಾನಿಸಲ್ಪಟ್ಟು ಆಕೆಯ ಮದುವೆಗೋ ಅಥವಾ ಕುಟುಂಬಕ್ಕೋ ಲಾಯಕ್ಕಿಲ್ಲ ಎಂಬುದಾಗಿ ಹೇಳಿ ಮತ್ತೊಬ್ಬರಿಂದ ದೂಷಣೆಗೆ ಒಳಗಾಗುವಳು. ಇದುವೇ ಆ ಒಂದು ಸಾಮ್ಯದ ಒಂದು ಹಿನ್ನೆಲೆ. ಹಾಗಾದರೆ ಸ್ತ್ರೀಗೆ ನೋಡಿ ಒಂದು ನಿಶ್ಚಯವಾಗಿ ಮದುಮಗನು ಬಂದು ಆಕೆಯ ಹಣೆಯಲ್ಲಿ 10 ಬೆಳ್ಳಿ ನಾಣ್ಯಗಳನ್ನು ಒಳಗೊಂಡಿರುವ ಒಂದು ಮಾಲೆಯನ್ನು ಕಟ್ಟಿ ಹೋಗಿದ್ದಾರೆ. ಇದರಲ್ಲಿ ಒಂದು ಕಳೆದೋಯ್ತು. ಈಗ ಈ ಬೆಳ್ಳಿ ಕಾಸು ಸಿಕ್ಕಿದ್ರೆ ಮಾತ್ರ ಅವಳಿಗೆ ಜೀವನ ಮತ್ತೆ ಸಿಗುತ್ತೆ. ಇಲ್ಲದಿದ್ದರೆ ಆಕೆಯ ಜೀವಿತದಲ್ಲಿ ದೊಡ್ಡ ಬ್ಲ್ಯಾಕ್ ಮಾರ್ಕ್. ಆಕೆಯನ್ನು ಮದುವೆಯಾಗುವುದಕ್ಕೆ ಯಾರೂ ಮುಂದೆ ಬರಲ್ಲ. ಈಕೆ ಕುಟುಂಬ ಜೀವನಕ್ಕೆ ಲಾಯಕ್ಕಿಲ್ಲ. ಹಾಗಾದರೆ ಆಕೆಗೆ ಒಂದು ದೊಡ್ಡ ಸಂಭವ ನಡೆಯುತ್ತದೆ. ಅವಳು ಹುಡುಕಿ ನೋಡಿ ಸೋತೋಗಿ ಅವಳ ಸ್ನೇಹಿತರೆಲ್ಲ ಬಂದು ಹುಡುಕ್ತಾರೆ, ಸಿಗಲಿಲ್ಲ. ಕಡೆಯದಾಗಿ ಕಂಡುಕೊಂಡ ಕೂಡಲೇ ಆ ಬೆಳ್ಳಿ ನಾಣ್ಯವನ್ನು ಅದ್ರ ನಿಮಿತ್ತವಾಗಲ್ಲ,
ತನ್ನ ಜೀವಿತವೇ ತಿರುಗಿ ಸಿಕ್ಕಿತು ಎಂಬುದಾಗಿ ಅದನ್ನು ಮತ್ತೊಬ್ಬರಿಗೆ ಹೋಗಿ ಹೇಳ್ತಾಳೆ ಬೀದಿಯಲ್ಲಿ ನಿಂತು. ಇದನ್ನು ಯಾರು ಹೋಗಿ ನೀನು ಹೇಳಪ್ಪ ಅಂತ ಯಾರು ಹೇಳ್ತಾರೆ ಅವಳಿಗೆ? ನಾನು ಅನುಭವಿಸಿದೆ, ನನಗೆ ಮಾತಾಡದೇ ಇರೋಕ್ಕೆ ಸಾಧ್ಯ? ಇದುವೇ ಸಾಕ್ಷಿಯ ಸೇವೆ. ಇದನ್ನು ಸಾರುವುದಕ್ಕೆ ಯಾರು ನಿಮ್ಮನ್ನು ಅನುಮತಿಸಬೇಕಾಗಿರುವಂಥ ಅಗತ್ಯತೆ ಇಲ್ಲ. ನಿಮಗೆ ಸಾಕ್ಷಿಯ ಸೇವೆಯನ್ನು ಹೊರಗೆ ಹೋಗಿ ಸಾಕ್ಷಿ ಹೇಳಿ ಎಂಬುದಾಗಿ ಹೇಳಿ ನಿಮ್ಮನ್ನು ಕಳುಹಿಸಬೇಕಾದ ಅಗತ್ಯವೂ ಇಲ್ಲ. ನೀವು ಏನು ನೋಡಿದ್ರಿ, ನಿಮಗೇನು ಅನುಭವ ಆಯಿತು, ನಿಮ್ಮ ಜೀವನದಲ್ಲಿ ದೇವರು ಏನು ಮಾಡಿದ್ರು ಹೋಗಿ ಹೇಳ್ರಿ. ಅದು ಒಂದು ಸೇವೆ, ಕರುವಿಕೆ ಇಲ್ಲದಿರುವ ಸೇವೆ. ದಂಡೆ ಎನ್ನುವ ದೆವ್ವ ಹಿಡಿದಿರುವಂತಹ ಮನುಷ್ಯನನ್ನು ನೋಡ್ರಿ. ಅವನೇನು ಮಾಡ್ದ? ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 18, 19, 20 ಹೇಳ್ಬಿಟ್ಟಿದೆ. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಈ ಸಮುದ್ರ ತೀರದಲ್ಲಿ ಸಮಾಧಿಗಳ ಗವಿಯ ಮುಖಾಂತರವಾಗಿ ಆ ಕಡೆ ಬರಬೇಕು. ಯೇಸು ಬರುವಾಗ ಅಲ್ಲಿ ದೆವ್ವ ಹಿಡಿದವನೊಬ್ಬನಿದ್ದ. ತನ್ನ ಶರೀರವನ್ನು ತಾನೇ ಕೀರಿಕೊಳ್ಳುವಂಥ ಮನುಷ್ಯನಿದ್ದ. ಯೇಸು ಅವನನ್ನು ಸ್ವಸ್ಥಪಡಿಸಿದರು. ದೆವ್ವಗಳನ್ನು ಬಿಟ್ಟು ಓಡಿಯೋದು ನಿಮಗೆ ಗೊತ್ತು. ಈಗ ಯೇಸು ಅವನಿಗೆ ಸೌಖ್ಯವನ್ನು ಕೊಟ್ಟು ಹಡಗಲ್ಲಿ ಆಚೆ ದೊಡ್ಡಕ್ಕೆ ಹೋಗಲಿದ್ದರೆ ಮತ್ತೆ ಹಿಂದೆ ಓಡಿ ಬರ್ತಿದ್ದಾನೆ. ಇವನು ಓಡಿ ಬಂದು, ಅಯ್ಯ ನನಗೆ ಜೀವನಾನೇ ಹಿಂದಿರುಗಿ ಕೊಟ್ಟರೆ ನಾನು ನಿಮ್ಮ ಜೊತೆ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂತ ಕೇಳಿಕೊಂಡ. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಎಂಬುದಾಗಿ ತಿಳಿಸಿದರು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಇದುವೇ ಸಾಕ್ಷಿ. ನೀವು ದೊಡ್ಡ ವಾಕ್ಯವನ್ನು ತೆಗೆದು ಮಾತಾಡಬೇಕಾದಿಲ್ಲ, ವಾಕ್ಯದ ಕುರಿತು ವ್ಯಾಖ್ಯಾನ ಕೊಡಬೇಕಾದಿದ್ದಿಲ್ಲ, ಸಾಲು ಸಾಲಾಗಿ ನೀವು ಪ್ರಸಂಗ ಮಾಡಬೇಕಾಗಿರುವ ಅಗತ್ಯತೆ ಇಲ್ಲ. ನಿಮಗೇನು ನಡೆಯಿತು ಅದನ್ನು ನೀವು ಸಾಕ್ಷಿಯಾಗಿ ತಿಳಿಸಿದರೆ ಸಾಕಾದದ್ದು. ಈ ಸಾಕ್ಷಿಯ ಸೇವೆಯನ್ನು ಮಾಡುವುದಕ್ಕೆ ಪ್ರತ್ಯೇಕವಾಗಿ ನೀವು ಕರೆಯಲ್ಪಡಬೇಕಾಗಿರುವಂಥ ಅಗತ್ಯತೆ ಇಲ್ಲ. ಕ್ರೈಸ್ತನ ಜೀವನದಲ್ಲಿ ಸಾಕ್ಷಿ ಕೊಡುವುದು ಎನ್ನುವುದು ಬಹು ಪ್ರಧಾನವಾಗಿರುವ ಒಂದು ಕಾರ್ಯ. ಇದನ್ನು ಮಾಡುವುದಕ್ಕೆ ಕರುವಿಕೆಯೋ ಅನುಭವವೋ ನಾವು ಹೊಂದಿರಬೇಕು ಎಂಬುದಾಗಿ ಅಗತ್ಯತೆ ಇಲ್ಲ. ದೇವರಾತ್ಮನು ನಮ್ಮನ್ನು ತುಂಬಿಸಿದ್ದೇ ನಮ್ಮನ್ನು ಸಾಕ್ಷಿಗಳಾಗಿ ನಿಲ್ಲಿಸುವುದಕ್ಕಾಗಿ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯವು ಹೇಳುತ್ತದೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಹೇಳಿದನು. ನಾವು ಈಗಲೂ ಕೂಡ ಕೆಲವೊಂದು ಕಾರ್ಯವನ್ನು ನೋಡೋಕ್ಕೆ ಸಾಧ್ಯವಾಗ್ತದೆ. ಕೆಲವು ಸೇವಕರಿದ್ದಾರೆ, ಕೆಲವರು ಅದನ್ನು ಸೇವೆಯಾಗಿ ಮಾಡ್ತಾರೆ. ಅವರು ಬೇರೆ ಏನು ಪ್ರಸಂಗ ಮಾಡಲ್ಲ. ತಮಗೆ ನಡೆದಂತಹ ಅದ್ಭುತವನ್ನು ಸಾಕ್ಷಿಯಾಗಿ ತಿಳಿಸುತ್ತಾರೆ. ಸಾಕ್ಷಿಯಾಗಿ ಮತ್ತೊಬ್ಬರಿಗೆ ಹೋಗಿ ಹೇಳುತ್ತಾರೆ. ಈ ಸಾಕ್ಷಿಯನ್ನು ಕೇಳಿದ ಅನೇಕರು ಕರ್ತನ ಬಳಿಯಲ್ಲಿ ಮನತಿರುಗುವಂಥ ಅನುಭವದಲ್ಲಿ ನಾವು ನೋಡೋಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಈ ಸಾಕ್ಷಿ ಹೇಳುವುದಕ್ಕೆ ದೇವರು ನಿಮ್ಮನ್ನು ಏರ್ಪಡಿಸಬೇಕೆನ್ನುವ ಅಗತ್ಯತೆ ಇಲ್ಲ. ಕರ್ತನು ನಿಮ್ಮನ್ನು ಮುಟ್ಟಿರುವುದಾದರೆ ನೀವು ಸಾಕ್ಷಿಯ ಸೇವೆಯನ್ನು ಮಾಡಬಹುದು. ಕರ್ತನು ನಿಮ್ಮನ್ನು ತಮ್ಮ ಬಳಿ ಸೇರಿಸಿಕೊಂಡರೆ ನೀವು ಅನುಭವವನ್ನು ಸಾಕ್ಷಿಯಾಗಿ ಹೇಳಬಹುದು. ಯಾವುದರ ಕುರಿತಾಗಿ ನಾವು ಸಾಕ್ಷಿಯನ್ನು ಹೇಳಬಹುದು ಎಂಬುದಾಗಿ ನೋಡುವುದಾದರೆ, ಮೊದಲು ಕರ್ತನು ನಿಮ್ಮನ್ನು ಶುದ್ಧೀಕರಿಸಿರುವಂತಹ ಶುದ್ಧವಾದರ ಕುರಿತಾಗಿ ಸಾಕ್ಷಿಯನ್ನು ಕೊಡಿರಿ. ನನ್ನ ಪಾಪದಿಂದ ದೇವರು ನನ್ನ ಬಿಡುಗಡೆ ಮಾಡಿದರು, ಅಶುದ್ಧವಾದ ಜೀವನದಿಂದ ಶುದ್ಧೀಕರಿಸಿದರು, ಬಿಡುಗಡೆ ಇಲ್ಲದಿರುವ ಕಾರ್ಯಗಳಿಂದ ದೇವರು ನನ್ನನ್ನು ಶುದ್ಧಪಡಿಸಿದರು. ಶುದ್ಧವಾದದನ್ನು ಮೊದಲು ಹೋಗಿ ಸಾಕ್ಷಿ ಕೊಡಿರಿ. ಮಾರ್ಕನ ಸುವಾರ್ತೆ 1:44 ಹೇಳ್ತಾರೆ, ನೀನು ಹೋಗಿ ಯಾಜಕರನ್ನು ನಿನಗೆ ತೋರಿಸಿ ನೀನು ಶುದ್ಧವಾದದ ನಿಮಿತ್ತ ಮೋಶೆ ಆಜ್ಞಾಪಿಸಿರುವಂಥದ್ದನ್ನು ಅವರಿಗೆ ಸಾಕ್ಷಿಯಾಗಿ ಸಲ್ಲಿಸು ಎಂಬುದಾಗಿ ಖಂಡಿತವಾಗಿ ಹೇಳಿ ಅವನನ್ನು ಕಳುಹಿಸಿಕೊಟ್ಟರು. ಸೌಖ್ಯವಾದ ಒಬ್ಬನನ್ನು ದೇವರು ಹೇಳುತ್ತಾರೆ, ಇದನ್ನು ಹೋಗಿ ಮತ್ತೊಬ್ಬರಿಗೆ ಹೇಳಿ ತೋರಿಸಿ ಖಂಡಿತವಾಗಿ ಹೇಳು, ಈ ರೀತಿಯಾಗಿ ಆಯಿತು ಅಂತ ಹೇಳು. ಎರಡನೇದಾಗಿ ನೋಡಿ, ನೀವು ಬಿಡುಗಡೆ ಹೊಂದಿದ್ದನ್ನು ಸಾಕ್ಷ್ಯ ಹೇಳ್ಬೋದು. ಕರ್ತನು ನಾನು ಬಿಡುಗಡೆ ಆಗದಿರುವಂತಹ ಒಂದು ಪಾಪದಲ್ಲಿ, ಒಂದು ಅಡಿಕ್ಷನ್, ಸೈತಾನನ ಒಂದು ಹಿಡಿತ, ಅಥವಾ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವಂಥ ಕಾರ್ಯದಲ್ಲಿ ಕರ್ತನು ನಾನು ಅದ್ಭುತವಾಗಿ ಕಾಪಾಡಿದ್ರಲ್ಲ, ಅದನ್ನು ಹೋಗಿ ಮತ್ತೊಬ್ಬರಿಗೆ ಸಾಕ್ಷಿಯಾಗಿ ನೀವು ಹೇಳಬಹುದು. ಮೂರನೇ ಕಾರ್ಯ ಏನು ಹೇಳ್ಬೋದು? ಕರ್ತನ ಬಳಿಯಲ್ಲಿ ನೀವು ನೋಡುವಂಥದ್ದನ್ನು, ಕೇಳುವಂಥದ್ದನ್ನು ಸಾಕ್ಷಿಯಾಗಿ ಹೇಳ್ಬೋದು. ಕ್ರೈಸ್ತಿಯ ಜೀವನದಲ್ಲಿ ಬಂದಿರಲ್ವಾ, ಬಂದ ನಂತರ ನೀವು ಈ ಹೊಸ ಜೀವನದಲ್ಲಿ ದೇವರ ಬಳಿ ಏನೆಲ್ಲ ನೀವು ನೋಡಿದ್ರಿ,
ಅವರು ನಿಮಗೆ ಆಪತ್ತಲ್ಲಿ ಸಹಾಯ ಮಾಡೋದನ್ನು ನೋಡಿರ್ತೀರಾ. ಅವರು ನಿಮ್ಮ ಮೇಲೆ ಅಧಿಕವಾದ ಪ್ರೀತಿ ಇಟ್ಟಿರೋದನ್ನು ನೋಡಿರ್ತೀರಾ. ದಾರಿ ತಿಳಿಯದೆ ಕಷ್ಟಪಡಬೇಕಾದ್ರೆ ಒಂದು ಆಲೋಚನೆ ದೇವರಿಗೆ ಕೊಟ್ಟಿದ್ದನ್ನು ನೋಡಿರ್ತೀರಾ. ಕರ್ತನು ನಿಮ್ಮ ಬಳಿ ಮಾತಾಡಿದ್ದನ್ನು ಕೇಳಿರ್ತೀರಾ. ನೀವು ದೇವರ ಬಳಿ ಕಂಡದ್ದನ್ನು ಕೇಳಿದ್ದನ್ನು ಅಲ್ಲದೆ ಸಾಕ್ಷಿಯನ್ನು ಕೊಡಿರಿ. ಅಪೊಸ್ತಲ ಕೃತ್ಯ 22ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಪೌಲನು ಅದನ್ನೇ ಮಾಡಿದ್ದು. 22:15 ನೀನು ಕಂಡಂಥವುಗಳನ್ನು ಕೇಳಿದಂಥವುಗಳನ್ನು ಕುರಿತಾಗಿ ಸಕಲ ಮನುಷ್ಯರ ಮುಂಭಾಗದಲ್ಲಿ ಅವರಿಗೆ ಸಾಕ್ಷಿಯಾಗಿರುತ್ತೆ ಎಂಬುದಾಗಿ ತಿಳಿಸಲ್ಪಟ್ಟಿತ್ತು. ಆಗ ನಾನು ಕರ್ತನ ಬಳಿ ಪರ್ಸ್ನಲ್ ಆಗಿ ಏನು ನೋಡಿದೆ, ಕರ್ತನು ನನ್ನ ಬಳಿ ಯಾವ ರೀತಿ ನಡ್ಕೊಂಡ್ರು, ನನಗೇನೇನೆಲ್ಲ ಮಾಡಿದ್ರು, ಅವರ ಬಳಿಯಲ್ಲಿ ನಾನು ನೋಡಿದ್ದನ್ನು, ಅವರು ಹೇಳಿ ನಾನು ಕೇಳಿದ್ದನ್ನು ನಾನು ಹೇಳದೇ ಇರಬಾರ್ದಲ್ವಾ, ಅದನ್ನು ನೀವು ಹೋಗಿ ಸಾಕ್ಷಿಯಾಗಿ ಹೇಳಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮ ಬಳಿಯಲ್ಲಿ ಬಯಸುತ್ತದೆ. ಇದನ್ನು ಮಾಡ್ಬೋದಲ್ವಾ? ಎಲ್ಲರ ಬಳಿಯಲ್ಲೂ ಸಾಕ್ಷಿ ಹೇಳಬಹುದು. ವೇದಿಕೆ ಹಾಕಿ ಮಾಡಿದ್ರೇ ಸೇವೆ ಎನ್ನುವಂತಹ ಸ್ಥಿತಿ ಮಾರ್ಪಡಬೇಕು. ಬಹಳ ಮಂದಿ ಆ ರೀತಿ ಅನ್ಕೊತಾರೆ, ಸೇವೆಗೆಲ್ಲ ನಿಮ್ಮ ಥರ ಮಾಡೋಕ್ಕಾಗಲ್ಲ ಕಣ್ರಿ, ವೇದಿಕೆ ನೋಡಿದ್ರೆ ಭಯ. ಯಾರು ಹೇಳಿದ್ದು ವೇದಿಕೆಯಲ್ಲಿ ಮಾತಾಡಬೇಕು ಅಂತೇಳಿ? ನೀವು ಕರ್ತನು ನಿಮಗೆ ಮಾಡಿದ್ದನ್ನು ಸ್ನೇಹಿತರ ಬಳಿ ಹೇಳಿರಿ, ನಿಮ್ಮ ಬಂಧು ಬಳಗದವರ ಬಳಿ ಹೇಳಿ, ಸಾಕ್ಷಿಯಾಗಿ ಅದನ್ನು ನುಡಿಯಿರಿ, ಮಕ್ಕಳ ಬಳಿ ಕೂಡ ಹೇಳಿರಿ. ದೇವರು ನಿಮಗೆ ಮಾಡಿದ್ದನ್ನು ಎಲ್ಲ ಸೇವೆಯ ಲೆಕ್ಕದಲ್ಲಿ ಬರುತ್ತೆ. ಕರುವಿಕೆಯಲ್ಲಿರುವ ಸೇವೆಯಲ್ಲಿ 3ನೇದಾಗಿ ನೋಡಿ, ಕರುವಿಕೆಯಲ್ಲಿರುವ ಸೇವೆ ನಿಮ್ಮ ಸಭೆಯಲ್ಲಿ ಮಾಡಲ್ಪಡುವಂತಹ ಕಾರ್ಯಗಳಿಗೂ ಸೇವಕರಿಗೂ ಸಹಾಯವಾಗಿ ಕೆಲಸ ಮಾಡಬಹುದು. ಸಹಾಯವಾಗಿ ಸೇವೆ ಮಾಡುವುದಕ್ಕೆ ಯಾರು ನಿಮ್ಮನ್ನು ಏರ್ಪಡಿಸಬೇಕಾದಿಲ್ಲ. ಸಹಾಯ ಮಾಡ್ತೀವಿ. ಒಂದು ಸಭೆ ಇದೆ, ಸಭೆಯಲ್ಲಿ ಬಂದು ಪ್ರಸಂಗ ಮಾಡುವ ಕೆಲಸ ಮಾತ್ರ ಇದೆಯಾ? ಸಭೆ ಬೋಧಕರಿಗೆ ಮಾತ್ರ ಕೆಲಸ ಉಂಟಾ? ಅಲ್ಲಿ ಸಭೆಯಲ್ಲಿ ಬಹಳ ಕೆಲಸಗಳು ಉಂಟು. ಆರಾಧನೆಗಿಂತ ಮುಂಚಿತವಾಗಿ ಸಭೆಯನ್ನು ಕ್ರಮಪಡಿಸಬೇಕು. ಕೂರುವುದಕ್ಕೆ ಬೇಕಾಗಿರುವ ಆಸನಗಳನ್ನು ಕ್ರಮಪಡಿಸಬೇಕು. ಆ ಸ್ಥಳವನ್ನೆಲ್ಲ ಕ್ಲೀನ್ ಮಾಡಬೇಕು, ಶುದ್ಧೀಕರಿಸಬೇಕು. ಆ ಸ್ಥಳದಲ್ಲಿ ಬರುವವರಿಗೆ ನೀರನ್ನು ಇಡಬೇಕು. ಪಾಸ್ಟರ್ ಬಂದು ಮಾತಾಡುವುದಕ್ಕೆ ಬೇಕಾಗಿರುವ ಕಾರ್ಯವನ್ನು ಸೆಟ್ ಮಾಡಬೇಕು. ಇವೆಲ್ಲವೂ ಸಹಾಯಕ ಸೇವೆಯೇ. ಇವೆಲ್ಲವನ್ನು ಮಾಡುವಾಗ ಸೇವೆ ಪರಿಪೂರ್ಣವಾಗುತ್ತದೆ. ಬರೀ ಪಾಸ್ಟರ್ ಮಾತ್ರ ಬಂದು ಮಾತಾಡಿದ್ರೆ ಹೆಂಗೆ ಯೋಚನೆ ಮಾಡಿ ನೋಡಿ. ಒಬ್ಬ ಬೋಧಕರು ಬಂದು ಅವರೇ ತೆಗೆದುಹಾಕಿದರೆಲ್ಲ ಮಾಡಿದ್ರೆ ಹೆಂಗಿರುತ್ತೆ? ಆಗಲ್ಲ ಅದು. ಹಾಗಾಗಿ ಸೇವೆ ಎನ್ನುವುದು ಹೊರಗೆ ನೋಡ್ತೀವಿ, ಒಂದು ವೇದಿಕೆಯಲ್ಲಿ ಮಾಡಲ್ಪಡುವಂಥ ಸೇವೆಯಾಗಿದ್ದರೂ ಹಿಂದೆ ಹಿನ್ನೆಲೆಯಲ್ಲಿ ಒಂದು 100 ಮಂದಿ ಕೆಲಸ ಮಾಡಿರ್ತಾರೆ ಅದರಲ್ಲಿ. ಅದು ಎಲ್ಲವೂ ಸೇವೆಯೇ. ನಿಮಗೆ ಪ್ರಧಾನವಾಗಿರುವ ಕರುವಿಕೆ ಇನ್ನೂ ಆಜ್ಞಾಪಿಸಲ್ಪಟ್ಟಿಲ್ಲ ಅಂದರೆ ಸೇವೆಗಳಿಗೆ ಸಹಾಯವಾಗಿ ನಿಮ್ಮನ್ನು ಜೋಡಿಸಿಕೊಳ್ಳಿರಿ. ಅದು ಯಾರ ಪರ್ಮಿಷನ್ ಬೇಕಾಗಿಲ್ಲ. ಸಭೆಗೆ ನೀವು ಹೋಗ್ತೀರಾ, ಹೋಗಿ ಪಾಸ್ಟರ್ ಬಳಿ ಕೇಳಿ, ಪಾಸ್ಟರ್ ಈ ರೀತಿಯಾಗಿ ಸಭೆಯಲ್ಲಿ ಬಂದು ಮುಂದೆ ಎಲ್ಲವನ್ನ ಕ್ಲೀನ್ ಮಾಡ್ತೀನಿ, ಎತ್ತಾಕ್ತೀನಿ, ಎಲ್ಲ ಕಾರ್ಯಗಳನ್ನು ಕ್ರಮಪಡಿಸೋಣ ಅಂತ ಇದ್ದೀನಿ, ನಾನು ಅದನ್ನು ಮಾಡ್ಬೋದು ಅಂತ ಕೇಳ್ರಿ. ಅದಕ್ಕೆ ಅವರು ನೀನು ಹೋಗಿ ದೇವರ ಬಳಿ ಪ್ರಾರ್ಥನೆ ಮಾಡಬೇಕು, ನಿನಗೆ ಕರುವಿಕೆ ಇದೆಯಾ ಇಲ್ವಾ ಅಂತ ಹೇಳಿ ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತ ಯಾರೂ ನಿಮಗೆ ಹೇಳೋದಿಲ್ಲ. ಅದಕ್ಕೆ ಅದು ಬೇಕಾಗೂ ಇಲ್ಲ. ಹಾಗಾದರೆ ಸಹಾಯಕ ಸೇವೆ, ಇದನ್ನು ಸಹಾಯಕ ಸೇವೆ ಎಂಬುದಾಗಿ ಹೇಳುತ್ತದೆ ಸತ್ಯವೇದ. ಫಿಲಿಪಿಯವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳ್ತಾರೆ, ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಫಿಲಿಪಿಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ದೇವಜನರಾಗಿರುವವರೆಲ್ಲರಿಗೂ ಅವರಲ್ಲಿರುವ ಸಭಾಧ್ಯಕ್ಷರಿಗೂ ಸಭಾ ಸೇವಕರಿಗೂ ಬರೆಯುವುದೇನೆಂದರೆ. ಹಾಗಾದರೆ ಯಾರ್ಯಾರ ಬಗ್ಗೆ ಹೇಳ್ತಿದ್ದಾರೆ ನೋಡಿ. ದೇವರಿಂದ ಏರ್ಪಡಿಸಲ್ಪಟ್ಟಂತಹ ಎಲ್ಲರಿಗೂ, ದೇವಜನರೆಲ್ಲರಿಗೂ, ಅನಂತರ ಸಭೆಯನ್ನು ನೋಡುವುದಕ್ಕೋಸ್ಕರವಾಗಿ ದೇವರಿಂದ ನೇಮಿಸಲ್ಪಟ್ಟವರಿಗೂ, ಅನಂತರ ಅವರಿಗೆ ಸಹಾಯ ಮಾಡುವಂತಹ ಸಹಾಯಕರಿಗೂ. ಹಾಗಾದರೆ ಸಹಾಯಕರು ಒಂದು ಗುಂಪು ಇದ್ದಾರೆ. ಅವರು ಹೊರಗೆ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಅವರು ಇಲ್ಲದಿದ್ದರೆ ಒಂದು ಸೇವೆಯನ್ನು ಮಾಡುವುದು ಬಹಳ ಕಷ್ಟ. ಅದು ಸಭೆಯ ಸೇವೆ ಆಗಿದ್ದರೂ ಸರಿ, ಹೊರಗೆ ಬಂದು ಪಬ್ಲಿಕ್ನಲ್ಲಿ ಒಂದು ವೇದಿಕೆಯಾಗಿ ಮಾತಾಡುವಂಥ ಸೇವೆಯಾಗಿದ್ದರೂ ಸರಿ, ಎಲ್ಲ ಸೇವೆಯಲ್ಲಿ ಹಿಂದೆ ಸೇವೆ ಮಾಡುವಂಥ ಒಂದು ಗುಂಪಿರ್ತಾರೆ. ನಾವೇ ಸೇವೆಗಳನ್ನು ವಿಭಾಗಿಸಿ ನೋಡ್ತೀವಿ. ಅವರು ಬಂದು ಪಾಸ್ಟರ್ ವೇದಿಕೆಯಿಂದ ಮಾತಾಡ್ತಾರೆ, ಇವರೊಬ್ಬರು ಸುವಾರ್ತಿಕರು ಸೇವಕರು ಅಲ್ಲಿಂದ ಮಾತಾಡ್ತಾರೆ ವೇದಿಕೆಯಿಂದ. ಹಾಗಾದರೆ ಇವರೇ ವಿಶೇಷವಾದವರು. ಇದರ ಹಿಂದೆ ಇದರಲ್ಲ, ಅವರೆಲ್ಲ ಮರೆಯಲ್ಪಟ್ಟು ಅಥವಾ ಅವರ ಹೆಸರೇ ಹೊರಬರದೇ ಇರುತ್ತದೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಅವರ ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡುವವರೇ. ಕರ್ತನ ಬಳಿಯಲ್ಲಿ ಪಕ್ಷಪಾತವಿರುವುದಿಲ್ಲ. ಕರ್ತನು ಎಲ್ಲರನ್ನೂ ಸೇವಕರೆನ್ನುವಂಥ ಲೆಕ್ಕದಲ್ಲಿ ನೋಡುತ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ತಾವು ಪ್ರಧಾನ ಸೇವೆಗೋಸ್ಕರವಾಗಿ ಕರುವಿಕೆಯನ್ನು ಪಡೆಯುವವರೆಗೂ ಕೆಲವರು ಈ ಸಹಾಯಕ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಅಂತ ಒಂದು ಕರುವಿಕೆಯನ್ನು ದೇವರು ಕೊಟ್ಟು, ನೀನು ಅಪೊಸ್ತಲನಾಗಿ ಹೋಗು, ನೀನು ಪ್ರವಾದಿಯಾಗಿ ಹೋಗು, ನೀನೊಬ್ಬ ಪಾಲಕನಾಗಿ ಹೋಗು ಎಂಬುದಾಗಿ ಹೇಳುವವರೆಗೂ
ಅವರು ಸಹಾಯಕ ಸೇವೆಯಲ್ಲಿ ಇರ್ತಾರೆ. ಪ್ರಧಾನ ಕರುವಿಕೆ ಬಂದರೆ ಆ ಕರುವಿಕೆಗೆ ಅವರು ಮಾರ್ಪಡ್ತಾರೆ. ಸ್ಟೇಫನನ್ ಅದರಲ್ಲೊಬ್ಬ, ಫಿಲಿಪ್ಪನ ಅದರಲ್ಲೊಬ್ಬ. ಇವರು ಆರಂಭದಲ್ಲಿ ಪಂಕ್ತಿಯನ್ನು ವಿಚಾರಿಸುವವರಾಗಿದ್ದರು. ಅವರು ಅಲ್ಲಿರುವಂತಹ ಗುಂಪಿಗೆ ಆಹಾರವನ್ನು ವಿಚಾರಿಸುವವರಾಗಿ ಅವರಿದ್ದರು. ಅಡಿಗೆ ನೋಡಿಕೊಳ್ಳುವುದು, ಎಲೆ ಹಾಕುವುದು, ಪರಾಮರಿಸುವುದು ಇದೇ ಕೆಲಸ. ಆದರೆ ಅವರಿಗೆ ದೇವರು ಪ್ರಧಾನವಾಗಿರುವಂಥ ಕರುವಿಕೆಯನ್ನು ಕೊಟ್ಟಾಗ ಫಿಲಿಪ್ಪನು ಸುವಾರ್ತೆನ ಸಾರುವುದಕ್ಕೆ ಹೊರಟು ಹೋದ. ಸ್ಟೇಫನ ರಥಸಾಕ್ಷಿಯಾಗಿ ಅವರು ಸತ್ತರು. ಅದೇ ರೀತಿಯಾಗಿ ನಾವೇನು ಮಾಡ್ಬೋದು? ನಾವು ದೇವರ ಸಮ್ಮುಖದಲ್ಲಿ ಸಹಾಯಕರಾಗಿ ನಮ್ಮನ್ನು ಏರ್ಪಡಿಸಿಕೊಳ್ಳಬಹುದು. ಇದು ದೇವರು ನಿಮ್ಮ ಬಳಿ ಬಂದು ಕನಸಲ್ಲಿ ಮಾತಾಡಬೇಕು, ದರ್ಶನದಲ್ಲಿ ಮಾತಾಡಬೇಕು, ನೀವು ಹೋಗ್ತಿರ್ಬೇಕಾದ್ರೆ ಒಂದು ಬೆಳಕು ನಿಮ್ಮ ಸುತ್ತಲೂ ಪ್ರಕಾಶಿಸಬೇಕು ಎನ್ನುವ ಅಗತ್ಯತೆ ಇಲ್ಲ. ಅದು ನಿಮ್ಮ ಸ್ವಂತ ಬಯಕೆ. ನೀವು ತಂದೆಗೆ ಮಕ್ಕಳು ಕೆಲಸ ಮಾಡುವ ಹಾಗೆ ಕೆಲಸ ಮಾಡ್ತೀರಾ? ತಂದೆಗೆ ಮಕ್ಕಳು ಕೆಲಸ ಮಾಡುವುದಕ್ಕೆ ಏನಾದರೂ ಅಪಾಯಿಂಟ್ಮೆಂಟ್ ನಾವು ಕೇಳ್ತಾರಾ? ಅವನಿಗೆ ಅರ್ಥ ಆಗುತ್ತೆ, ಆ ಸ್ಥಳದಲ್ಲಿ ಒಂದು ಕಾರ್ಯ ಬೇಕಾಗಿದೆ ಅರ್ಥ ಆಗುತ್ತೆ, ಅವನು ತಕ್ಷಣ ಹೋಗಿ ಆ ಕೆಲಸವನ್ನು ಮಾಡ್ತಾನೆ, ಆ ಸ್ಥಳವನ್ನು ತುಂಬಿಸುತ್ತಾನೆ ಅಷ್ಟೇ. ಇದಕ್ಕೆ ಒಬ್ಬರನ್ನು ಕರೆದು ಏರ್ಪಡಿಸಿ ಮಾಡಬೇಕೆಂಬುದಾಗಿ ಅಗತ್ಯತೆ ಇಲ್ಲ. ಈ ಸಹಾಯಕ ಸೇವೆಯನ್ನು ಮಾಡುವವರು ಯಾವ ರೀತಿ ಇರಬೇಕು ಎಂಬುದಾಗಿ ಒಂದು ದೊಡ್ಡ ಆಲೋಚನೆ ಹೇಳಲ್ಪಟ್ಟದಾಗಿದೆ. ಸಹಾಯ ಮಾಡ್ತೀನಿ ಅಂತೇಳಿ ಉಪದ್ರವ ಮಾಡುವವರು ಒಳಗಿದ್ದಾರೆ. ನಾವು ಆ ರೀತಿ ಅಲ್ಲದೆ ಒಬ್ಬ ಸಹಾಯಕ ಸೇವೆಯನ್ನು ಮಾಡುವವರಿಗೆ ಒಂದು ಕರುವಿಕೆ ಇಲ್ಲ. ಆದರೆ ಸೇವೆಯನ್ನು ಮಾಡಬೇಕಾದ್ರೆ ಯಾವ ರೀತಿ ಇರಬೇಕು? 1 ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 5ರಿಂದ 12ವರೆಗಿರುವಂತಹ ವಾಕ್ಯ ಬಹಳ ಕಾರ್ಯ ಹೇಳಲ್ಪಟ್ಟದಾಗಿದೆ. ಒಬ್ಬನು ತನ್ನನ್ನು ಒಂದು ಸೇವೆಯಲ್ಲಿ ಸಹಾಯಕನಾಗಿ ಜೋಡಿಸಿಕೊಂಡರೆ ಅವನು ಇಂತಿಂಥ ಗುಣಾತಿಶಯಗಳನ್ನು ಪ್ರಕಟಿಸಬೇಕು. ಇಲ್ಲದಿದ್ದರೆ ಸಹಾಯ ಮಾಡ್ತೀವಂತ ಹೇಳಿ ಉಪದ್ರವ ಮಾಡಿಬಿಡಬಾರ್ದು. 1-2 ವಾಕ್ಯವನ್ನು ಓದ್ತಿ ನೋಡಿ, ಗಮನಿಸಿ. ಅದೇ ಪ್ರಕಾರವಾಗಿ ಸಹಾಯಕರು 2 ನಾಲಿಗೆ ಉಳ್ಳವರು, ಮದ್ಯಪಾನ ಪ್ರಿಯರಾಗಿಯೂ ತಪ್ಪಾದ ಆದಾಯವನ್ನು ಇಚ್ಛಿಸುವವರಾಗಿರದೆ ಒಳ್ಳೆಯ ಗುಣವುಳ್ಳವರಾಗಿ. ಈ ಸಹಾಯಕರು 2 ನಾಲಿಗೆ ಉಳ್ಳವರಾಗಿದ್ದರೆ ವಿಶ್ವಾಸಿಗಳ ಬಳಿ ಒಂದು, ಸೇವಕರ ಬಳಿ ಒಂದು ಕಾರ್ಯ ಮಾರ್ಪಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿ ಸಭೆಯಲ್ಲಿ ಗೊಂದಲ ಏರ್ಪಡಿಸ್ತಾರೆ. ಸಹಾಯಕ ಸೇವೆ ಮಾಡುವವರು ಒಳ್ಳೆಯ ಒಂದು ನಡತಿರುವವರಾಗಿರಬೇಕು. ವಿಶ್ವಾಸದ ರಹಸ್ಯವನ್ನು ಶುದ್ಧ ಮನಸ್ಸಾಕ್ಷಿಯಲ್ಲಿ ಕಾದುಕೊಳ್ಳುವವನಾಗಿಯೂ ಇರಬೇಕು. ಇನ್ನು ಬಹಳ ಹೇಳ್ತಾರೆ, ನೀವು ಅನಂತರ ಫ್ರೀಯಾಗಿರಬೇಕಾದ್ರೆ ಓದಿ ನೋಡಿರಿ. ಯಾತ್ರೊಳಗೆ ನಾವು ಸಹಾಯಕರಾಗಿರಬಹುದು. 1, ಸುವಾರ್ತೆ ಸೇವೆಯಲ್ಲಿ ನಾವು ಸಹಾಯಕರಾಗಿರಬಹುದು. ಸಹಾಯಕರಾಗಿ ಒಬ್ಬ ಸುವಾರ್ತಿಕರು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಕೂಡ ಜೊತೆಗೆ ಹೋಗಿ ಆ ಸೇವೆಯಲ್ಲಿ ನಾವು ಕರಪತ್ರ ಕೊಡ್ಬೋದು, ಅವರು ಹೇಳುವ ಕೆಲಸವನ್ನು ಮಾಡ್ಬೋದು, ಮನೆಗಳನ್ನು ಹೋಗಿ ಭೇಟಿ ಮಾಡ್ಬೋದು. ಒಬ್ಬ ಸುವಾರ್ತಿಕನೊಂದಿಗೆ ನಾವು ಕೂಡ ಜೊತೆಗಿದ್ದು ಆ ಕಾರ್ಯಗಳನ್ನು ಮಾಡಲು ಸಾಧ್ಯ. ಹಲವು ಸಂದರ್ಭದಲ್ಲಿ ನೀವು ನೋಡುವುದಾದರೆ ಪೌಲನಂಥವರು ಸುವಾರ್ತೆ ಸೇವೆಗೆ ಹೋಗುವಾಗ ಸೀಲನಂಥವರು, ತೀತನಂಥವರು, ತಿಮೋತಿ ಅಂಥವರು, ಬರ್ನಬನಂಥವರು ಅವರು ಸಹಾಯಕರಾಗಿ ತಮ್ಮನ್ನು ಜೋಡಿಸಿಕೊಂಡು ಹೋಗಿದ್ದನ್ನು ಸತ್ಯವೇದ ನಮಗೆ ತಿಳಿಸುತ್ತದೆ. ಹೋಗ್ಬೋದು, ನಾನು ಜೊತೆ ಬರ್ತೀನಿ, ನಮಗೆ ಸಹಾಯಕವಾಗಿ ಆ ರೀತಿಯಾಗಿ ಅವರೊಂದಿಗೆ ನಿಮ್ಮನ್ನು ಜೋಡಿಸಿಕೊಳ್ಳಬಹುದು. ಇದೆಲ್ಲ ದೇವರ ಮೇಲೆ ಇಟ್ಟಿರುವಂತಹ ಪ್ರೀತಿಯ ನಿಮಿತ್ತವಾಗಿ ಸೇವೆಯನ್ನು ಸರಿಯಾಗಿ ಮಾಡಬೇಕು, ಒಳ್ಳೆ ವೃದ್ಧಿಯಾಗಿ ಮಾಡಬೇಕು ಎನ್ನುವುದಕ್ಕಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಕಾರ್ಯ. ಅನಂತರ ಮುಂಚಿತವಾಗಿ ಹೇಳಿದ ಹಾಗೆ ಸಭೆಯ ಸೇವೆಗಳಲ್ಲಿ ನೀವು ಸಹಾಯಕರಾಗಿರಬಹುದು. ಫಿಲಿಪಿಯರು 1:1 ನೋಡಬೇಕಾದ್ರೆ ಸಭೆಗೆ ಸಹಾಯಕರಾಗಿ ಇರಬೇಕೆಂಬುದಾಗಿ ಮುಂಚಿತವಾಗಿ ವಾಕ್ಯವನ್ನು ನಾವು ಓದಿದ್ದೇವೆ. ಅದೇ ರೀತಿಯಾಗಿ ಯಾವ ಸೇವೆಯಾಗಿರಬಹುದು, ನಾವು ಸಹಾಯಕರಾಗಿರಬಹುದು. ಹಾಗಾದರೆ ಈ ಸೇವೆಗೆ ಒಂದು ಕರುವಿಕೆ, ದೇವರಿಂದ ಆರಿಸಲ್ಪಟ್ಟಂತಹ ದರ್ಶನವೆಲ್ಲ ಸಿಗಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮಗೆ ಬಯಕೆ ಇದೆಯಾ? ಈ ಸಭೆಯಲ್ಲಿ ಇಂಥ ಕಾರ್ಯಗಳನ್ನು ಮಾಡುವುದಕ್ಕೆ ಜನ ಇಲ್ವಲ್ಲ, ಪಾಸ್ಟರ್ ನಾನು ಮಾಡ್ತೀನಿ ಎಂಬುದಾಗಿ ಹೋಗಿ ಮಾಡ್ಬೋದು, ಅದರಲ್ಲಿ ಯಾವ ತಪ್ಪು ಇಲ್ಲ. ಈ ರೀತಿ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ದೇವರಿಗೆ ಸೇವೆಯನ್ನು ಮಾಡುವುದರಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಬಹುದು. ಪ್ರಧಾನ ಕರುವಿಕೆಯು ಸೇವೆಯು ಬರುವವರೆಗೂ ಸುಮ್ಮನೆ ಸೋಮಾರಿಯಾಗಿರಬಾರದು. ಇದ್ದರೆ ಬರುವ ದಿನಗಳಲ್ಲಿ ನಿಮ್ಮಲ್ಲಿ ಆ ಆಸಕ್ತಿ ಕಡಿಮೆಯಾಗಿ ಆಲಸ್ಯವು ನಮ್ಮಲ್ಲಿ ಪ್ರವೇಶ ಮಾಡುತ್ತದೆ. ಅನಂತರ ನೋಡಿ, ಕರುವಿಕೆ ಇಲ್ಲದೆ ನಾವು ಮಾಡಬೇಕಾಗಿರುವಂತಹ ಸೇವೆಗಳಲ್ಲಿ ಸೇವಕರಿಗೆ ಆದರಣೆ ಮಾಡುವಂತಹ ಸೇವೆ. ಸೇವಕರ ಕುರಿತಾಗಿ ಮಾತಾಡಬೇಕಾದರೆ ಸಹಾಯ ಮಾಡುವಂತಹ ಸೇವೆಯ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ನಾವು ಬಂದು ಆ ಸೇವೆಗಳಿಗೆ ಆದರಣೆಯಾಗಿರುವಂಥದ್ದು, ಆ ಸೇವೆ ಮುಂದೆ ಸಾಗುವುದಕ್ಕೂ, ಆ ಸೇವೆ ಚೆನ್ನಾಗಿ ನಡೆಯಲ್ಪಡುವುದಕ್ಕೂ ನಾವು ಅದಕ್ಕೆ ಸಪೋರ್ಟ್ ಆಗಿರುವಂಥದ್ದು, ಸಪೋರ್ಟ್ ಮಾಡುವಂಥದ್ದು. ಸತ್ಯವೇದ 1 ಪೇತ್ರನ ಪುಸ್ತಕ 4ನೇ ಅಧ್ಯಾಯ 11ರ ವಾಕ್ಯವನ್ನು ಹೇಳುತ್ತದೆ, ಅವನವನು ಪಡೆದಿರುವ ವರದ ಪ್ರಕಾರ ನೀವು ದೇವರ ಕೃಪೆಗಳನ್ನು ಹಂಚಿಕೊಡುವುದಕ್ಕೂ ಒಳ್ಳೆ ಉಗ್ರಾಣತ್ವ ಉಳ್ಳವರ ಹಾಗೆ
ಒಬ್ಬರನ್ನೊಬ್ಬರು ಸಹಾಯ ಮಾಡಿರಿ. ಹಾಗಾದರೆ ಸಭೆಯಲ್ಲಿ ಒಬ್ಬರಿಗೊಬ್ಬರು ಸಹಾಯವಾಗಿರಬೇಕು. ಇದೆಲ್ಲ ದೇವರ ಕಾರ್ಯದಲ್ಲಿ ಸೇವಕರಿಗೆ ಆದರಣೆ ಮಾಡುವಂತಹ ಸೇವೆ. ಒನೇಸಿಫರನ ಬಗ್ಗೆ ಈ ರೀತಿಯಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. 2 ತಿಮೋತಿಯ ಪುಸ್ತಕ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಒನೇಸಿಫೋರನ ಮನೆಯವರಿಗೆ ಕರ್ತನ ಕರುಣೆಯನ್ನು ತೋರಿಸಲಿ. ಅವನು ಅನೇಕಾವರ್ತಿ ನನ್ನನ್ನು ಆದರಿಸಿದನು. ಆ ಸೇವಕನಿಗೆ ಆದರಣೆಯಾಗಿ ನನಗೆ ತಂಗುವುದಕ್ಕೆ ಮನೆಯನ್ನು ಕೊಟ್ಟ, ಆ ಮನೆಗೆ ಹೋದಾಗ ನನಗೆ ಊಟವನ್ನು ಕೊಟ್ಟ, ಪೋಷಣೆ ಮಾಡಿದ, ನನ್ನನ್ನು ವಿಶ್ರಾಂತಿಗೊಳಿಸಿದ. ಅದನ್ನೇ ಅವ್ರು ಹೇಳಕ್ಕೆ ಬಂದರು. ನಾನು ತಿರುಗಿ ಬರಬೇಕಾದ್ರೆ ನಾನು ತಂಗುವುದಕ್ಕೆ 1-2 ದಿನ ಇರುವುದಕ್ಕೆ ನನಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟವನು. ನನ್ನ ಬೇಡಿಗಳ ಕುರಿತಾಗಿ ಅವನು ನಾಚಿಕೆ ಪಡಲಿಲ್ಲ. ನನಗೆ ಬೇಡಿ ಹಾಕಿಟ್ಟಿದ್ದಾರೆ ಒಳಗೆ ಜೈಲಿನಲ್ಲಿ, ದಿನ ನೋಡಲು ಬಂದು ನನ್ನನ್ನು ಆದರಣೆಗೊಳಿಸಿ ಈ ರೀತಿಯಾಗಿ ನನಗೆ ಆದರಣೆಯಾಗಿದ್ದವನು. 17ನೇ ವಾಕ್ಯದಲ್ಲಿ ಹೇಳ್ತಾರೆ, 2 ತಿಮೋತಿ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ, ಅವನು ರೋಮಾಪುರಕ್ಕೆ ಬಂದ ಕೂಡಲೇ ಬಹು ವಿಚಾರಣೆಯಿಂದ ನನ್ನ ಹುಡುಕಿ ಕಂಡುಕೊಂಡ. ಎಷ್ಟು ಆದರಣೆಯಾಗಿದ್ದಾರೆ ನೋಡಿ. ಆ ದಿನದಲ್ಲಿ ಅವನು ಕರ್ತನ ಬಳಿಯಲ್ಲಿ ಕೃಪೆಯನ್ನು ಪಡೆಯುವ ಹಾಗೆ ದೇವರವನಿಗೆ ಅನುಗ್ರಹಿಸಲಿ. ಅವನು ಎಫೆಸದಲ್ಲಿ ಮಾಡಿದಂತಹ ಹಲವಾರು ಸಹಾಯಗಳನ್ನು ನೀವು ಚೆನ್ನಾಗಿ ಅರಿತಿದ್ದೀರಾ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಸೇವಕರಿಗೆ ಸಹಾಯ ಮಾಡುವುದು, ಹಾಗಾದರೆ ಇವೆಲ್ಲವೂ ಕೂಡ ಅವರಿಗೆ ಸಪೋರ್ಟ್ ಮಾಡುವುದು. ಎಪೋಪ್ರಾದಿತನ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಅವರು ಕೂಡ ದೇವರಿಗೆ, ಎಪೋಪ್ರಾದಿತರು ಕೂಡ ದೇವರ ನಿಮಿತ್ತವಾಗಿ ಅವರ ಸೇವಕರಿಗೆ ಆದರಣೆಯಾಗಿದ್ದವರು. ಮೇಲು ನನ್ನ ಸಹೋದರನು, ಜೊತೆ ಕೆಲಸದವನು, ಜೊತೆ ಸೇವಕನು, ಜೊತೆ ಸ್ಥಾನಾಧಿಪತಿಯು, ನನ್ನ ಕೊರತೆಯಲ್ಲಿ ಸಹಾಯಕನಾಗಿದ್ದಂತಹ ಎಪೋಪ್ರಾದಿತನು ನಿಮ್ಮ ಬಳಿಯಲ್ಲಿ ಕಳುಹಿಸಬೇಕೆಂದು ಭಾವಿಸಿದೆ. ನನ್ನ ಕೊರತೆಗಳೆಲ್ಲ ನನಗೆ ಸಹಾಯ ಮಾಡಿದವನು. ಸಹಾಯ ಎಂದು ಬರುವಾಗ ಹಣದಿಂದ ಮಾತ್ರವಲ್ಲ, ನಿಮ್ಮಿಂದ ಆದ ಯಾವುದೇ ಸಹಾಯವಾಗಿರ್ಬೋದು, ಆ ಸೇವಕರಿಗೆ ನಾವು ಆದರಣೆಯಾಗಿರಬಹುದು. ನಿಮಗೆ ಚೆನ್ನಾಗಿ ತಿಳಿದಿರುವ ಇಬ್ಬರು ಅಕಿಲ ಪ್ರಿಸ್ಕಿಲ ಎನ್ನುವವರು, ಅವರು ಅಪೋಸ್ತಲರಿಗೆ ಅನೇಕ ದಿನ ಅವರನ್ನು ತಂಗಿಸಿ ಅವರ ಮನೆಯಲ್ಲಿ ಅವರನ್ನು ಉಪಚರಿಸುತ್ತಾರೆ. ನೀವಿರಿ, ನಾವು ಅಡುಗೆ ಹಾಕ್ತೀವಿ. ಆದರೆ ಪೌಲನು, ನೀವು ಮಾಡುವ ಕೆಲಸದಲ್ಲಿ ನಾನು ಜೊತೆಗಿದ್ದು ಗೂಡಾರದಲ್ಲಿ ಕೆಲಸದಲ್ಲಿ ನಾನು ಮಾಡ್ತೀನಿ ಅಂತೇಳಿ ಅವರೇ ಬಲವಂತವಾಗಿ ಮಾಡಿದ್ರೆ ವಿನಃ ಅಕಿಲ ಪ್ರಿಸ್ಕಿಲ ಎನ್ನುವವರು ಅವರು ಎಷ್ಟು ದಿನದವರೆಗೂ ತಂಗಿಸಿಕೊಳ್ಳಲು ಮನಸ್ಸುಳ್ಳವರಾಗಿ ಇದ್ದರು. ಇದನ್ನು ನಾವು ಮಾಡ್ಬೋದು. 4ನೇದಾಗಿ ನಾವೇನು ಮಾಡ್ಬೋದು ಅಂತ ನೋಡಿ, ನೀವು ಪ್ರಾರ್ಥನಾ ಸೇವೆಯನ್ನು ಮಾಡಬಹುದು. ಒಂದು ಕಾರ್ಯವನ್ನು, ಒಂದು ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ, ಒಂದು ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. ಇದಕ್ಕೆಲ್ಲ ಯಾರು ಕರುವಿಕೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅದು ಎಲ್ಲ ಮನುಷ್ಯರ ಮೇಲೆ ಬಿದ್ದಿರುವಂಥ ಒಂದು ಭಾರವಾಗಿದೆ. ಎಲ್ಲರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ಪ್ರಾರ್ಥನೆ ಸೇವೆ ಮಾಡುವುದು ಕೂಡ ಕರುವಿಕೆ ಇಲ್ಲದೆ ನಾವು ಮಾಡೋಕ್ಕೆ ಸಾಧ್ಯ. ಕರ್ತನು ಕರುವಿಕೆ ಕೊಟ್ಟರೆ ಮಾತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಪ್ರಾರ್ಥನೆ ಮಾಡುವಂತಹ ಸೇವೆ ಕರುವಿಕೆಯಾಗಿ ಕೊಡಲ್ಪಟ್ಟಿದೆ. ಹಾಗಾದರೆ ನಾವು ಯಾರ್ಯಾರಿಗೆ ಪ್ರಾರ್ಥನೆ ಮಾಡ್ತೀವಿ? ನಮ್ಮೊಳಗೆ ನಾವು ಹೋಗುವಂಥ ಸೇವೆ ಪ್ರಾರ್ಥನೆ ಮಾಡ್ತೀವಿ, ಸೇವಕರಿಗೆ ಪ್ರಾರ್ಥನೆ ಮಾಡ್ತೀವಿ, ದೇವರ ಕಾರ್ಯಗಳು ನಡೆಸಲ್ಪಡುವುದಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಕರ್ತನ ಕಾರ್ಯಗಳು ತಡೆಯಿಲ್ಲದೆ ತಾಮಸವಿಲ್ಲದೆ ನಡೆಸಲ್ಪಡುವುದಕ್ಕೆ ಪ್ರಾರ್ಥನೆ ಮಾಡ್ತೀವಿ, ದೇಶದಲ್ಲಿ ನೋಡಲ್ಪಡುವಂತಹ ಭಯಂಕರತೆಗಾಗಿ ಪ್ರಾರ್ಥನೆ ಮಾಡ್ತೀವಿ. ಇದಕ್ಕೆಲ್ಲ ಯಾರು ನಿಮ್ಮನ್ನು ನೇಮಿಸಬೇಕು ಎನ್ನುವಂಥ ಅಗತ್ಯತೆ ಇಲ್ಲ. ಎಲ್ಲ ವಿಶ್ವಾಸಿಗಳು ಬೇರೆ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ 2 ವಿಧಾನವಿದೆ. ನಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡುವ ಹೆಸರು ಪ್ರಾರ್ಥನೆ. ಉಳಿದವರಿಗೋಸ್ಕರವಾಗಿ ಕರ್ತನ ನಿಮಿತ್ತವಾಗಿ ಮಾಡುವ ಪ್ರಾರ್ಥನೆ ಇದೆ ನೋಡಿ, ಅದಕ್ಕೆ ಹೆಸರು ಸೇವೆ. ಆ ಸೇವೆಗೋಸ್ಕರವಾಗಿ ನಿಮ್ಮನ್ನು ಯಾರು ಕರೆಯಬೇಕಾಗಿರುವ ಅಗತ್ಯತೆ ಇಲ್ಲ. ನೀವೇ ಪ್ರಾರ್ಥನೆ ಮಾಡ್ಬೋದು. ಸತ್ಯವೇದ ಆ ರೀತಿ ಹೇಳುತ್ತದೆ. ಪ್ರಾರ್ಥನೆಯಲ್ಲಿ 2 ವಿಧಾನಗಳು ಉಂಟು. ನಮಗೋಸ್ಕರವಾಗಿ ಮಾಡಿಕೊಳ್ಳುವ ಪ್ರಾರ್ಥನೆ, ಅದು ಎಲ್ಲರೂ ನಾವು ಮಾಡ್ತೀವಿ. ನಮ್ಮ ಕೊರತೆಗಳು, ಬಯಕೆಗಳು, ಇದಕ್ಕೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಇತರರಿಗೋಸ್ಕರವಾಗಿ ಮಾಡುವ ಪ್ರಾರ್ಥನೆ ನೋಡಿ, ಅದಕ್ಕೂ ನಿಮ್ಮನ್ನು ಯಾರು ಏರ್ಪಡಿಸಬೇಕಾಗಿದ್ದಿಲ್ಲ. 1 ತಿಮೋತಿಯ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯವು ಹೇಳುತ್ತದೆ, ನಾನು ಪ್ರಧಾನವಾಗಿ ಹೇಳುವಂತಹ ಬುದ್ಧಿ ಏನೆಂದರೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡಬೇಕು. ಇದು ಯಾರಿಗೆ ಹೇಳ್ತಾ ಇದ್ದಾರೆ? ಪ್ರಾರ್ಥನಾ ಸೇವಕರು ಒಂದು ಗುಂಪು, ಇವರು ದೇವರಿಂದ ಕರೆಯಲ್ಪಟ್ಟು ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಏರ್ಪಡಿಸಲ್ಪಟ್ಟ ಆ ರೀತಿಯೆಲ್ಲ ಇಲ್ಲ. ಎಲ್ಲ ವಿಶ್ವಾಸಿಗಳಿಗೂ ಹೇಳ್ತಾ ಇದ್ದಾರೆ. ಎಲ್ಲ ಮನುಷ್ಯರಿಗಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು, ಸ್ತೋತ್ರಗಳನ್ನು ಮಾಡಬೇಕು. ಹಾಗಾದರೆ ಇದಕ್ಕೆ ಕರುವಿಕೆ ಬೇಕಾಗಿಲ್ವಲ್ಲ? ಈ ಸೇವೆಯನ್ನು ನಾವು ಮಾಡ್ಬೋದಲ್ವಾ? 2ನೇದಾಗಿ ಅರಸರಿಗೋಸ್ಕರವಾಗಿಯೂ
ಅಧಿಕಾರಿಗಳಿಗೋಸ್ಕರವಾಗಿಯೂ ಅಧಿಕಾರಿಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. 1 ತಿಮೋಥಿ 2:2 ಹೇಳ್ತಾರೆ, ಸೇವೆಗೋಸ್ಕರವಾಗಿ, ಸೇವಕರಿಗೋಸ್ಕರವಾಗಿ, ನಿಮ್ಮನ್ನು ಮುನ್ನಡೆಸುವವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇದಕ್ಕೆಲ್ಲ ಯಾರೋ ನಿಮ್ಮನ್ನು ಅಪಾಯಿಂಟ್ ಮಾಡಿ ನೀನು ಪ್ರಾರ್ಥನೆ ಮಾಡುವುದಕ್ಕೆ, ಸಭೆಗೆ ಪ್ರಾರ್ಥನೆ ಮಾಡುವುದಕ್ಕೆ ಆರಿಸಲ್ಪಟ್ಟ ಹಂಗೆಲ್ಲ ಹೇಳಬೇಕು ಅಂತ ಅಗತ್ಯತೆ ಇಲ್ಲ. ನೀವೇ ಪ್ರಾರ್ಥನೆ ಮಾಡ್ಬೋದು. ಅದು ಒಂದು ಸೇವೆ. ಅದನ್ನು ನೀವೇ ಕ್ರಮವಾಗಿ ಒಂದು ದಿನಕ್ಕೆ ಇಷ್ಟು ಸಮಯ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ನೀವು ತೀರ್ಮಾನಿಸಿಕೊಂಡು ಈ ಕಾರ್ಯವನ್ನು ಮಾಡ್ಬೋದು. ನಿಮ್ಮನ್ನು ನಡೆಸುವವರಿಗೆ ನೀವು ಪ್ರಾರ್ಥನೆ ಮಾಡಬೇಕು. 2 ಕೊರಿಂಥದವರಿಗೆ ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 11ನೇ ವಾಕ್ಯವೇ ಹೇಳುತ್ತದೆ, ಅನೇಕರ ಮೂಲಕವಾಗಿ ನಮಗೆ ಉಂಟಾದ ದಯೆಗೋಸ್ಕರವಾಗಿ ಅನೇಕರಿಂದ ನಮ್ಮ ನಿಮಿತ್ತವಾಗಿ ಸ್ತೋತ್ರಗಳು ಸಲ್ಲಿಸಲ್ಪಡುವ ಹಾಗೆ ನೀವು ವಿಜ್ಞಾಪನೆಗಳಿಂದ ನಮಗೆ ಸಹಾಯವನ್ನು ಮಾಡಿರಿ. ಇದು ಸಹಾಯವೇ. ಇದು ಖಂಡಿತವಾಗಿ ಮಾಡಲೇಬೇಕು ಅಂತ ಕರ್ತವ್ಯ ಅಲ್ಲ. ಇದು ನಾವು ಮಾಡಬೇಕಾದ್ರೆ ಅದು ಸೇವೆಯಾಗುತ್ತದೆ. ಇದಕ್ಕೆ ಕರುವಿಕೆ ಬೇಕಾಗಿಲ್ಲ. ಇನ್ನೂ ಬಹಳ ಕಾರ್ಯಗಳು ಉಂಟು ಈ ರೀತಿ ಮಾಡುವುದಕ್ಕೆ. ಕೊಲೊಸ್ಸೆಯವರಿಗೆ 4:4 ಹೇಳ್ತಾರೆ ನೋಡಿ, ದೇವರ ವಾಕ್ಯ ಪ್ರಸಿದ್ಧಿಯಾಗುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಬೋದು. ಈ ರೀತಿಯೆಲ್ಲ ಮಾಡ್ಬೋದು. ಹಾಗಾದರೆ ಪ್ರಾರ್ಥನೆ ಮಾಡುವುದು ಎನ್ನುವುದು ನೇಮಿಸಲ್ಪಟ್ಟು, ಕರೆಯಲ್ಪಟ್ಟು, ಒಂದು ಅಪೋಸ್ತನ ಹಾಗೆ, ಪ್ರವಾದಿಯ ಹಾಗೆ, ಒಂದು ಪ್ರಾಫೆಟ್ ಇದ್ದಾರೆ ಅಂತ ಹೇಳಿದ್ರೆ ಅವರ ಪ್ರವಾದನೆ ಹೇಳ್ತಾರಾ? ಇಲ್ಲ, ಕರೆಯಲ್ಪಟ್ಟರೆ ಮಾತ್ರ ಹೇಳಕ್ಕೆ ಸಾಧ್ಯ. ಆದರೆ ಪ್ರಾರ್ಥನೆ ಎನ್ನುವುದು ನೀವು ದೇವರ ಮಕ್ಕಳಾಗಿದ್ದರೆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ. ಈ ಸೇವೆಯನ್ನು ನೀವು ನಿಮ್ಮ ತೊಡಗಿಸಿಕೊಳ್ಳಿರಿ. ಕೊನೆಯದಾಗಿ 5ನೇದು, ನಿಮಗೆ ದೇವರು ಕೊಟ್ಟಿರುವ ತಲಾಂತುಗಳು ಇರ್ತದೆ. ಒಂದು ಹಾಡಾಡ್ಬೋದು, ಒಂದು ವಾದ್ಯವನ್ನು ನುಡಿಸ್ಬೋದು. ಇದು ವರವಲ್ಲ. ಇವುಗಳ ಹೆಸರು ವರವಲ್ಲ. ಅನ್ಯ ಭಾಷೆ ಮಾತಾಡುವುದು, ಹಲವಾರು ಭಾಷೆ ಮಾತಾಡುವುದು, ಆತ್ಮದಲ್ಲಿ ಕಾರ್ಯಗಳನ್ನು ಯೋಚಿಸುವಂಥದ್ದು, ಪ್ರವಾದನೆ ಹೇಳುವಂಥದ್ದು, ಆ ರೀತಿ ವರವಲ್ಲ. ಇದು ತಲಾಂತು. ನಿಮಗೆ ಕೆಲವೊಂದು ವೈಯಕ್ತಿಕ ಸಾಮರ್ಥ್ಯ ದೇವರು ಕೊಟ್ಟಿರ್ಬೋದು. ಈ ಸಾಮರ್ಥ್ಯಗಳನ್ನು ದೇವರ ಸೇವೆಯಲ್ಲಿ ಉಪಯೋಗಿಸಬಹುದು. ಇದಕ್ಕೆ ಯಾರು ನಿಮಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ಅಗತ್ಯತೆ ಇಲ್ಲ. ವಾದ್ಯಗಳನ್ನು ನುಡಿಸುವಂತಹ ಸೇವೆ ಅಂತ ಒಂದು ಸೇವೆ ಇಲ್ಲ. ಅದು ನಿಮ್ಮ ತಲಾಂತನ್ನಿಟ್ಟು ನೀವು ಅದನ್ನು ದೇವರಿಗೋಸ್ಕರವಾಗಿ ಮಾಡ್ತೀರಾ. ಅದು ದೇವರಿಗೆ ಮಾಡುವಂತಹ ಸೇವೆ, ಕರುವಿಕೆ ಬೇಡದಿರುವಂಥ ಒಂದು ಸೇವೆ. ತಲಾಂತುಗಳನ್ನಿಟ್ಟು ಮಾಡಬಹುದು. ಈ ರೀತಿಯಾಗಿ ಕರ್ತನಿಗೆ ನಾವು ನಮ್ಮನ್ನು ತೊಡಗಿಸಿಕೊಂಡಂತಹ ಕಾರ್ಯಗಳನ್ನು ಮಾಡಬೇಕು. ಕರೆಯಲ್ಪಟ್ಟು ಮಾಡುವಂತಹ ಸೇವೆಗಳೂ ಉಂಟು. ತಂದೆಗೆ ಮಕ್ಕಳು ಮಾಡುವ ರೀತಿಯಲ್ಲಿ ಅಗತ್ಯತೆಯನ್ನು ಅರಿತು ಕರ್ತನ ಕಾರ್ಯವನ್ನು ನಾವು ತೊಡಗಿಸಿಕೊಳ್ಳುವಂತಹ ಅನುಭವ ಉಂಟು. ನೀವು ಕರ್ತನಿಗೋಸ್ಕರವಾಗಿ ಕ್ರಿಯೆ ಮಾಡುತ್ತಲೇ ಇರಿ. ಕರ್ತನಿಗಾಗಿ ಕಾರ್ಯಗಳನ್ನು ಮಾಡುತ್ತಲೇ ಇರಿ. ಎಡಬಿಡದೆ ದೇವರಿಗೋಸ್ಕರವಾಗಿ ಕೆಲಸ ಮಾಡಿ. ಕರೆಯಲ್ಪಟ್ಟಿದ್ದರು, ಕರೆಯಲ್ಪಡದಿದ್ದರು, ಕರೆಯಲ್ಪಟ್ಟವರು ಯಜಮಾನನಿಗೆ ಕೆಲಸದವರು ಮಾಡುವ ಹಾಗೆ ಮಾಡಿರಿ. ಕರೆಯಲ್ಪಡದೇ ಇರುವವರು ತಂದೆಗೆ ಮಕ್ಕಳು ಮಾಡುವ ಹಾಗೆ ನಿಮಗಾಗಿ ಮಾಡಲಾಗುವ ಕಾರ್ಯವನ್ನು ಕರ್ತನಿಗಾಗಿ ಮಾಡಿರಿ. ಆಗ ನಿಮ್ಮ ಆತ್ಮದಲ್ಲಿ ಒಂದು ಆಸಕ್ತಿ ಉಂಟಾಗುತ್ತೆ. ಅದೇ ರೀತಿಯಾಗಿ ಆಲಸ್ಯಗಾರರಾಗಿರದೆ ನೀವು ಜಾಗರೂಕರಾಗಿರುವ ಹಾಗೆ ದೇವರ ಆತ್ಮನಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ತಲೆಗಳನ್ನು ಬಾಗಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಕೇಳಿದಂತಹ ಈ ಒಳ್ಳೆಯ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ಕರೆಯಲ್ಪಟ್ಟು ಮಾತ್ರವಲ್ಲ, ಕರೆಯಲ್ಪಡದೆ ಕೂಡ ಮಾಡುವಂತಹ ಅನೇಕ ಸೇವೆಗಳು ಉಂಟು ಎನ್ನುವುದನ್ನು ಕರ್ತನು ನಮಗೆ ಪ್ರತ್ಯೇಕಿಸಿ ತೋರಿಸಿದ್ದೀರಾ. ನಾವು ಯಾವ ವಿಧಾನದಲ್ಲಿಯೂ ಸೋತು ಹೋಗದೆ ಕರ್ತನಿಗಾಗಿ ಓಡುವುದಕ್ಕೂ, ದುಡಿಯುವುದಕ್ಕೂ, ತಿರುಗಾಡುವುದಕ್ಕೂ, ಪ್ರಯಾಸ ಪಡುವುದಕ್ಕೂ, ದೇವರೇ ಕರ್ತನಿಗೆ ಸೇವೆ ಮಾಡಿರಿ ಎಂಬುದಾಗಿ ಹೇಳುವಂತಹ ದೇವರ ವಾಕ್ಯಾನುಸಾರ ದೇವರ ಸೇವೆಯ ನಿಮಿತ್ತವಾಗಿ ತೊಡಗಿಸಿಕೊಳ್ಳುವುದಕ್ಕೂ ದೇವರು ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರೇ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರೂ ಆತ್ಮದಲ್ಲಿ ಎಚ್ಚರಗೊಳ್ಳಲು, ದೇವರೇ ನಿಮ್ಮ ಮಕ್ಕಳು ದೇವರಿಗೆ ಸಂಬಂಧಪಟ್ಟ ಕಾರ್ಯದಲ್ಲಿ ಇನ್ನೂ ಆಲಸ್ಯವಾಗಿಲ್ಲದ ಓಟವನ್ನು ಓಡುವುದಕ್ಕೂ, ಅವರನ್ನ ಸೇವೆಯಲ್ಲಿ ದೇವರು ತೊಡಗಿಸುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀನಿ. ದೇವರ ಹಸ್ತಗಳಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀನಿ. ಪ್ರತಿ ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ, ಹೆಸರಾಗಿ ಆಶೀರ್ವಾದ ಮಾಡಿರಿ. ಈ ವಾರವನ್ನು ಒಳಿತುಗಳಿಂದ ತುಂಬಿಸಿರಿ. ನಿಮ್ಮ ಮಕ್ಕಳ ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸಿರಿ. ಎಲ್ಲ ಅಗತ್ಯತೆಗಳನ್ನು ನಿಮ್ಮ ಕರದ ಹಸ್ತಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀವೇ ಹತೋಟಿಗೆ ತೆಗೆದುಕೊಂಡು ಮುನ್ನಡೆಸಿ ಆಶೀರ್ವಾದ ಮಾಡಿರಿ. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್, ಆಮೇನ್. ದೇವರು ಈ ದಿನದಲ್ಲಿಯೂ ನಮ್ಮ ಸಂಗಡ ಮಾತಾಡಿದ್ದಾರೆ. ದೇವರು ವಾಕ್ಯವನ್ನು ಕೊಟ್ಟರು. ಕರ್ತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಟ್ಟರು. ಈ ಸಮಯ ಪೂರ್ತಿಯಾಗಿ ನಮಗೆ ಆಶೀರ್ವಾದವಾಗಿ ಕೊಟ್ಟರು. ಮತ್ತೊಂದು ವಾರ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.